ಇವತ್ತು ಇಡೀ ದೇಶಾದ್ಯಂತ ನಮ್ಮ ಕಾರ್ಯಕರ್ತರು ಹಿತೈಷಿಗಳಿಗೆ ಒಂದು ಹಬ್ಬದ ದಿನ ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ 14 ವರ್ಷದ ಆ ಒಂದು ಹೋರಾಟವನ್ನು ನಮಗೆ ಗಮನಿಸಿದರೆ ಒಂದು ರೀತಿಯಾದಂಥ ಒಂದು ತೃಪ್ತಿ, ಶೋಷಿತ ಸಮುದಾಯಗಳ, ಅಲಕ್ಷಿತ ಸಮುದಾಯಗಳ, ರಾಜಕೀಯ ಪ್ರಾತಿನಿಧ್ಯ ಇಲ್ಲದ ಸಮುದಾಯಗಳ ಒಂದು ಪರವಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ. ನಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ನಾವು ಇಲ್ಲಿ ಪಡ್ಕೊಂಡಿದ್ದೀವಿ. ಒಂದು ಮನೆ ಮಾತು ಆಗಿದೆ SDP ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ನನಗಂತೂ ವೈಯಕ್ತಿಕವಾಗಿ ಭಾಸ್ಕರ್ ಅವರೇ ಹೇಳೋದಾದರೆ ತುಂಬ ತೃಪ್ತಿ ತಂದಿದೆ. ಈ 14 ವರ್ಷದ ನಮ್ಮ ರಾಜಕೀಯ ಒಂದು ಹೋರಾಟ ಏನಿದಿಲ್ಲ, ತುಂಬ ತೃಪ್ತಿ ತಂದಿದೆ. ಚುನಾವಣಾ ರಾಜಕಾರಣದಲ್ಲಿ ಈಗ ತಾನೇ ಚುನಾವಣೆ ಮುಗಿದಿದೆ. ಚುನಾವಣಾ ರಾಜಕಾರಣದಲ್ಲಿ ನಮಗೆ ಅಂದರೆ ಅದರಲ್ಲೂ ವಿಶೇಷವಾಗಿ ಅಸೆಂಬ್ಲಿ ಚುನಾವಣೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ರು ಕೂಡ, ವಿಧಾನಸಭೆ ಚುನಾವಣೆ ಇರ್ಬೋದು, ಪಾರ್ಲಿಮೆಂಟ್ ಚುನಾವಣೆದಲ್ಲೂ ನಮಗೆ ಸಕ್ಸಸ್ ಆಗದಿದ್ದರೂ ಕೂಡ, ಬಟ್ ಒಟ್ಟಾರೆಯಾಗಿ ನಮ್ಮ ರಾಜಕಾರಣ ಇದೆಯಲ್ಲ, ಜನಪರವಾದಂಥ ರಾಜಕಾರಣ, ನಿಜಕ್ಕೂ ಕೂಡ ವೈಯಕ್ತಿಕವಾಗಿ ನನಗೆ ಹೇಳೋದು ಅಂತಂದರೆ ತುಂಬ ತೃಪ್ತಿ ತಂದಿದೆ. ಇವತ್ತಿನವರೆಗೆ ನಮಗೆ ಹೋರಾಟದಲ್ಲಿ ನಾವು ಜನರಿಗೆ ಹಲವಾರು ವಿಚಾರಗಳ ಹೋರಾಟಗಳಲ್ಲಿ ನಾವು ಈ ಶೋಷಿತ ಸಮುದಾಯಗಳಿಗೆ ನ್ಯಾಯ ದೊರಕಿಸುವಂತಹ ಕೆಲಸವನ್ನು ಮಾಡಿದ್ದೀವಿ ಅನ್ನುವಂಥ ಒಂದು ತೃಪ್ತಿ ಇದೆ ನನಗೆ. ನನಗೆ ಭಾಳ SDP ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಅಂದ್ಕೊಳ್ಳೋಕ್ಕೂ ಕೂಡ ನಾನು ಎಷ್ಟು ಹೆಮ್ಮೆ ಆಗುತ್ತೆ ಅಂತಂದರೆ, ಇಡೀ ಕರ್ನಾಟಕದಾದ್ಯಂತ ಜನ ನಮ್ಮ ಮೇಲೆ ಈ ಸಾರಿ ನಾವು ಗೆದ್ದು ಬಿಡ್ತೀವಿ, ವಿಧಾನಸೌಧಕ್ಕೆ ಎಂಟ್ರಿ ಆಗ್ತೀವಿ ಅನ್ನುವಂಥ ಭರವಸೆ ಇಟ್ಟಿದ್ರಲ್ಲ, ಅದು ಬೇರೆ ಯಾವುದೇ ಪಕ್ಷದ ಮೇಲೆ ಭರವಸೆ ಇಡೋದಕ್ಕೂ ನಮ್ಮ ಮೇಲೆ ಭರವಸೆ ಇಡೋದಕ್ಕೂ ಇದ್ದಂಥ ವ್ಯತ್ಯಾಸ ಇತ್ತಲ್ಲ, ಅದು ಅಜಗಜಾಂತರ. ಕರ್ನಾಟಕದ 224 ಕ್ಷೇತ್ರದಲ್ಲಿರುವಂಥ ಪ್ರತಿ ಮತದಾರರು ಕೂಡ ನಮ್ಮ ಕ್ಷೇತ್ರಗಳ ಕಡೆ ಕಣ್ಣಿಟ್ಟಿದ್ರು, ಇವರು ವಿಧಾನಸೌಧಕ್ಕೆ ಬರ್ತಾರೆ ಅಂತ. ಅವರ ನಿರೀಕ್ಷೆಯನ್ನು ನಾವು ಫಲ ಕೊಡೋಕ್ಕಾಗದೇ ಇದ್ರು, ಅದು ಬೇರೆ ಮಾತು. ಆದರೆ ಯಾಕೆ SDP ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಅಂದರೆ, ನಮ್ಮದು ರಿಸಲ್ಟ್ ಮುಗೀತು, ನಮ್ಮ ಸೋಲು ನಮಗೆ ಗೊತ್ತಾಯಿತು. ಅದು ಚುನಾವಣಾ ಸೋಲು ಅಷ್ಟೇ ಅಂದ್ಕೊಂಡ್ವಿ. ಆದರೆ ನೆಕ್ಸ್ಟ್ ಡೇನೇ, ಮಾರನೇ ದಿವಸ ರಿಸಲ್ಟ್ ಬಂದು ನೆಕ್ಸ್ಟ್ ಡೇ ನೀವು ಅಲ್ಲೆಲ್ಲೋ ಯಾರ್ದೋ ಒಬ್ಬರು ಕೂಲಿ ಕಾರ್ಮಿಕರದ್ದೇನೋ ಸಮಸ್ಯೆ ಆಯಿತು ಅಂತ ನೀವು ಅಲ್ಲಿ ಅಟೆಂಡ್ ಮಾಡ್ತಾಯಿದ್ರಿ. ನಾನು ನಮ್ಮ ರಾಷ್ಟ್ರೀಯ ಸಮಿತಿಯ ಸದಸ್ಯರುಗಳ ಜೊತೆಯಲ್ಲಿ, ನಮ್ಮ ಬೆಂಗಳೂರು ನಗರಾಧ್ಯಕ್ಷರ ಜೊತೆಯಲ್ಲಿ ದೊಡ್ಡಬಳ್ಳಾಪುರದ ಹತ್ರ ಒಂದು ರಾಜನಕುಂಟೆ, ಅಲ್ಲಿ 3 ಜನ ದಲಿತರನ್ನ ಕೊಲೆ ಮಾಡಲಾಗಿತ್ತು. ಅವ್ರ ಮನೇಲಿದ್ವಿ ನಾವು ರಿಸಲ್ಟ್ನ ನೆಕ್ಸ್ಟ್ ಡೇ. ಉಳಿದವರೆಲ್ಲ ಬೇರೆ ಎಲ್ಲೆಲ್ಲ ಇರ್ತಾರೆ, ನಾವು ಅವ್ರ ಮನೇಲಿದ್ವಿ. ಆ ಕೊಲೆ ಆದಂಥ ಕುಟುಂಬಕ್ಕೆ ಸಾಂತ್ವನ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಬಹುಶಃ ಇದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ ಹೊರತು ಬೇರೆ ಕಡೆ ಆಗೋದಕ್ಕಾಗೋದಿಲ್ಲ. ಅದೊಂದು ನನಗೆ ಭಾಳ ಹೆಮ್ಮೆ ತರುವಂಥದ್ದು. ನಾನು ಈ ಪಕ್ಷಕ್ಕೆ ಬಂದು ಇರೋದ್ರಿಂದ ಬಹುಶಃ ನನ್ನ ಹೋರಾಟದ ಜೀವನದ ಸಾರ್ಥಕತೆಯನ್ನು ಇಲ್ಲಿ ಕಂಡುಕೊಂಡೆ ಅಂತ ನನಗನ್ನಿಸ್ತದೆ. ಇದು ಈ 15 ವರ್ಷದಲ್ಲಿ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೂ ಕೂಡ ಶುಭಾಶಯ ಹೇಳುವಾಗ ಈ ಒಂದು ಹೆಮ್ಮೆಯನ್ನು ಅವ್ರ ಜೊತೆಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು. ನಿಜಕ್ಕೂ ಕೂಡ ಸರ್, ಚುನಾವಣೆ ನಮ್ಮ ಚುನಾವಣೆದೇ ನಾವು ನಮ್ಮ ರಿಸಲ್ಟನ್ನು ನಾವು ಅವಲೋಕನ ಮಾಡಿದರೆ ನಮಗೆ ಜಯಗಳಿಸಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾವು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ರಿಸಲ್ಟನ್ನೇ ತಗೊಂಡ್ರೆ 41,000 ಮತಗಳನ್ನು ನಾವು ಏನು ಪಡೆದಿದ್ವಿ, ಯಾವುದೇ ಆಸೆ ಅಮಿಷಗಳಿಗೆ ಒಳಗಾಗದೆ ಪ್ರಾಮಾಣಿಕ ಮತಗಳನ್ನು, ದುಡ್ಡು ಕೊಡಲ್ಲ, ಹೆಂಡ ಕೊಡಲ್ಲ, ಕ್ರಿಕೆಟ್ ಸೆಟ್ ಹಂಚಲ್ಲ, ಮಹಿಳೆಯರಿಗೆ ಇರೋದು ಸುತ್ತು ನಿಧಿ ಅಂತ ಯಾವುದೋ SHG ಗ್ರೂಪ್ಗಳಿಗೆ ಹಂಚೋದಿಲ್ಲ, ಮತ್ತು ಯಾವುದೇ ರೀತಿ ಗುಂಪುಗಾರಿಕೆ ಇನ್ನೊಂದು ಮತ್ತೊಂದು ಆಮಿಷ ಮಾಡೋದಿಲ್ಲ. 40,000 ಓಟ್ ಬರುತ್ತೆ ಅಂತಂದ್ರೆ ಮತದಾರರನ್ನ ಭಯಗೊಳಿಸೋದಿಲ್ಲ, ಭಯಪಡಿಸುವಂತ ಒಂದು ಇದೆಯಲ್ಲ, ಏನಿಲ್ಲ. ಆಮೇಲೆ ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳ್ಕೊಂಡು ಅದರ ಹಿಂಭಾಗಲಿನಿಂದ 100 ಕೋಟಿ ರೂಪಾಯಿಗಳನ್ನ ಹಂಚಲಿಲ್ಲ. ಇಷ್ಟೆಲ್ಲ ದೊಡ್ಡ ಏನೇನೋ ಇದಾವಲ್ಲ, ಯಾವುದು ನಾವು ಮಾಡಲಿಲ್ಲ. ದುರಂತ ಸರ್. ನಮಗೆ ನಾನು ಅದನ್ನ ಇವತ್ತು ಹೆಸರು ಹೇಳಬಾರ್ದು. ನಾವು ಮುಖ್ಯಮಂತ್ರಿ ಅಭ್ಯರ್ಥಿಗಳಾದಂಥವರು ಕೂಡ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಅಂದ್ರೆ ಇದು ಪ್ರಜಾತಂತ್ರ, ಅದಕ್ಕೆ ಹೆಸರು ಸ್ವಾಭಿಮಾನದ ಗೆಲುವು. ಹೌದಾ? ಇದನ್ನೆಲ್ಲ ಹೇಳ್ತಾರಲ್ಲ, ಬಟ್ ಅದನ್ನೆಲ್ಲವನ್ನು ಅವಲೋಕನ ಮಾಡಿದರೆ ನಾವು ಪಡೆದಂಥ ಮತ ಇದೆಲ್ಲ ಯಾವುದೇ ಆಸೆ ಅಮಿಷಗಳಿಗೆ ಒಳಗಾಗದೆ ಒಂದು ಪ್ರಾಮಾಣಿಕವಾದಂಥ ಮತವನ್ನು ನಾವು ಪಡೆದಿದ್ದೀವಲ್ಲ, ಅದು ತುಂಬ ನನ್ನ ಅನಿಸಿಕೆ ಏನು ಅಂತಂದ್ರೆ 41,000 ಓಟ್ಗಳು ಅಂತಂದರೆ ಅದು 41 ಲಕ್ಷ ಓಟ್ಗಳಿಗೆ ಸಮ ಅಂತ. ನಾವು ಸೋಲಿರ್ಬೋದು ಅಥವಾ ನಾವು ಗೆಲ್ಲಲಾಗದೇ ಇರೋದನ್ನ ಯಾರನ್ನ ದೂಷಿಸದೆ
ನಾವು 41,000 ಪ್ರಾಮಾಣಿಕ ಮತದಾರರನ್ನು ಜನಪರ ಕಾಳಜಿಗೋಸ್ಕರ ಮತ ಕೊಡುವವರನ್ನು ಸೃಷ್ಟಿ ಮಾಡಿದ್ವಲ್ಲ, ಇನ್ನಷ್ಟು ಒಂದು 22-25,000 ಮತಗಳನ್ನು ನಾವು ಸೃಷ್ಟಿ ಮಾಡಬೇಕು ಸರ್. ನಾವಿಲ್ಲಿ ಧೃತಿಗೆಡುವಂಥದ್ದು ಅಥವಾ ನಮ್ಮ ಕಾರ್ಯಕರ್ತರು ನಾವು ಹೇಳೋದು, ಯಾಕಂದರೆ ನಾವು ಬಿಡಿ ಎಲೆಕ್ಷನ್ ಮುಗಿಸ್ತೀವಿ, ಸೋತ್ವಿ, ನೆಕ್ಸ್ಟ್ ಡೇ ನಮ್ಮ ಕೆಲಸದಲ್ಲಿ ನಾವಿದ್ವಿ. ಆದರೆ ನಮ್ಮ ಕಾರ್ಯಕರ್ತರುಗಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ಹೇಳೋದು, ಈ ಗೆಲುವುಗಳು ಇದಾವಲ್ಲ, ಒಂದು ರಾಜ್ಯಾಡಳಿತ ಇಡುವಂಥದ್ದು, MLA ಆಗುವಂಥದ್ದು, MP ಆಗುವಂಥದ್ದು, ಇದು ಸುಖ ಸುಮ್ಮನೆ ಮಳೆಗಾಲದಲ್ಲಿ ಹುಟ್ಟುವಂಥ ಅಣಬೆ ಅಲ್ಲ. ನಿನ್ನೆ ಮಳೆ ಹೋಯಿತು, ನಾಳೆ ಬೆಳಗ್ಗೆಗೆ ಅಣಬೆ ಸಿಗುತ್ತೆ, ಹೋಗಿ ಕಿತ್ಕೊಂಬಿಡಿ ಅನ್ನೋದಕ್ಕೆ ಅದು ಭಾಳ ದೊಡ್ಡ ಸ್ಟ್ರಗಲ್ ಇದೆ. ಅದು ಈಗ ನಾವು ಸೈದ್ಧಾಂತಿಕವಾಗಿ ಮತ್ತು ಬೇರೆ ವಿಚಾರದಲ್ಲಿ ವಿರೋಧ ಮಾಡುವಂತಹ ಕೋಮುವಾದಿ ಸಂಘಟನೆಗಳೇ ಆಗಲಿ, ಪಕ್ಷಗಳೇ ಆಗಿದ್ದಾವಲ್ಲ, ಅವೇ ನಿನ್ನೆ ಮೊನ್ನೆ ಅಧಿಕಾರ ಹಿಡಿಯಲಿಲ್ಲ. 100 ವರ್ಷಗಳ ಇತಿಹಾಸ ಇದೆ. 1925ರಲ್ಲಿ ಒಂದು ಸಂಘಟನೆ ಹುಟ್ಕೊಳ್ಳುತ್ತೆ, ಆನಂತರ 50 ಅದನ್ನು ಪಕ್ಷವಾಗಿ ಪರಿವರ್ತನೆ ಮಾಡ್ತಾರೆ. 80ನೇ ಇಸ್ವಿ ಅಷ್ಟೊತ್ತಿಗೆ ರಾಷ್ಟ್ರದಾದ್ಯಂತ ಅದನ್ನು ಅಡಿಸುವಂಥ ಪ್ರಯತ್ನ ಮಾಡ್ತಾರೆ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ವಾಜಪೇಯಿ ಅವರು ಠೇವಣಿ ಇಲ್ಲದೆ ಮೊದಲನೇ ಎಲೆಕ್ಷನಲ್ಲಿ ಸೋತಿರ್ತಾರೆ. ಠೇವಣಿ ಇಲ್ಲದೆ ಸೋತಂಥ ವ್ಯಕ್ತಿ ನೆಕ್ಸ್ಟ್ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ರಾಜಕೀಯದ ಹಾದಿ ಇದೆಯಲ್ಲ, ಅದು ಸುಖ ಸುಮ್ಮನೆ ಅಲ್ಲ. ನಮ್ಮ ಕಾರ್ಯಕರ್ತರು ಯಾರು ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಕೇವಲ 14-15 ವರ್ಷದಲ್ಲಿ ನಾವು 20 ರಾಜ್ಯಗಳಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ರಾಜ್ಯದ 300 ಜನಪ್ರತಿನಿಧಿಗಳನ್ನ ಇಟ್ಕೊಂಡಿದ್ದೀವಿ. ಮತ್ತು ಒಬ್ಬ ಕಾರ್ಪೊರೇಟರ್ ಇದ್ದರು. ಈ ಸಾರಿಗೆ ಬರುವಂತಹ ZP, TP ಮತ್ತು ಕಾರ್ಪೊರೇಷನ್ ಎಲೆಕ್ಷನಲ್ಲಿ ನಮ್ಮ ಶಕ್ತಿ ಅನ್ನೋದು ತೋರಿಸ್ತೀವಿ. ಮುಂದಿನ ಸಾರಿ ಗೆಲ್ಲೋದು ಇದ್ದೇ ಇದೆ. ಅದೆಲ್ಲ ನಮ್ಮ ಕಾರ್ಯಕರ್ತರು ಈ ವಿಚಾರದಲ್ಲಿ ಧೃತಿಗೆಡಬಾರ್ದು ಅಂತ ನಾನಂತೂ ಹೇಳ್ತೀನಿ. ತಾವೇನು ಹೇಳ್ತೀರೋ ಗೊತ್ತು ಸರ್. ಇಲ್ಲ, ಈಗ ನಮ್ಗೆ ಕಾರ್ಯಕರ್ತರ ಒಳ್ಳೆಯ ಒಂದು ಸಂದೇಶ ಇವತ್ತು. ಯಾಕಂದರೆ ನಮ್ಮ ಸಂಸ್ಥಾಪನಾ ದಿನದ ಇವತ್ತು ನಾನು ಕೂಡ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡೋದು ಏನು ಅಂತ ಹೇಳಿದ್ರೆ, ಈ ಚುನಾವಣಾ ಫಲಿತಾಂಶದಿಂದ ಧೃತಿಗೆಡಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದು ರಾಜಕೀಯ ಪಕ್ಷವನ್ನು ಮುನ್ನಡೆಸೋದು ಅನ್ನುವಂಥದ್ದು ಇದೆಯಲ್ಲ, ಅದು ಸುಲಭದ ಮಾತಲ್ಲ. ಅದರಲ್ಲೂ ವಿಶೇಷವಾಗಿ ಒಂದು ಐಡಿಯಾಲಜಿ, ಒಂದು ಸಿಸ್ಟಮ್, ಒಂದು ಕ್ಯಾಡರ್ ಬೇಸ್ ಸಿಸ್ಟಮ್ಮು, ಒಂದು ಐಡಿಯಾಲಜಿಯನ್ನು ಇಟ್ಟುಕೊಂಡು 14 ವರ್ಷ ನಾವು ಪಕ್ಷ ಮುನ್ನಡೆಸಿದ್ವಿ ಅನ್ನೋಂಥ ದೊಡ್ಡ ಒಂದು ಸಾಧನೆ ಅಂತಲೇ ಇದನ್ನು ಬಣ್ಣಿಸ್ಬೋದು. ಹೌದು ಸರ್. ಈಗ ಕರ್ನಾಟಕದ ಇತಿಹಾಸದೇ ತಗೊಳ್ಳೋಣ ನಾವು. ಕರ್ನಾಟಕದಲ್ಲಿ ಎಂತೆಂತಹ ಘಟಾನುಘಟಿಗಳು ರಾಜಕೀಯ ಪಕ್ಷ ಮಾಡಿದ್ರು ಸರ್. ಬಂಗಾರಪ್ಪನವ್ರು ಮಾಡಿದ್ರು, ಯಡಿಯೂರಪ್ಪನವ್ರು ಮಾಡಿದ್ರು, ಸರಿ, ಆಮೇಲೆ ವಿಜಯ ಸಂಕೇಶ್ವರ್ ಮಾಡಿದ್ರು, ಮಲ್ಯ ಮಾಡಿದ್ರು. ಮತ್ತು ಇವರೆಲ್ಲ ಏನು ಹಣ ಇಲ್ದಿದ್ದವರಲ್ಲ, ಜಾತಿ ಬೆಂಬಲ ಇಲ್ದಿದ್ದವರಲ್ಲ, ಪೊಲಿಟಿಕಲ್ ಪವರ್ ಶ್ರೀರಾಮುಲು ಮಾಡಿದ್ರು, ಜನಾರ್ದನ್ ರೆಡ್ಡಿ ಮಾಡಿದ್ರು, ಎಂತೆಂತ ಕೋಟಿ ಇಟ್ಕೊಂಡಿರುವಂತ ಕುಳಗಳೆಲ್ಲ ಮಾಡಿದ್ರು. ರಾಜಕಾರಣ ಮಾಡಕ್ಕಾಗಿಲ್ಲ. ಸಿದ್ದರಾಮಯ್ಯನವರು ಕೂಡ ಜನತಾ ದಳದಿಂದ ಬಂದಾಗಲೂ ಕೂಡ ಒಂದು ಪಕ್ಷನ ಸ್ವಲ್ಪ ದಿವಸ ಮಾಡಿದ್ರು. ನಮ್ಮ ಕರ್ನಾಟಕದ ಹೆಮ್ಮೆ ಲಂಕೇಶ್ ಅವರು ಕೂಡ ಒಂದು ಪಕ್ಷವನ್ನು ಮಾಡಕ್ ಹೋಗಿದ್ರು. ಪಕ್ಷ ಮಾಡಿ ಮುನ್ನಡೆಸೋದು ಅಷ್ಟು ತಮಾಷೆ. ಅದನ್ನೇ ನಾನು ಹೇಳ್ತಾ ಇದ್ದೆ. ನೀವು ಹೇಳಿದ್ರಲ್ಲ, ಎಲ್ಲ ಪಕ್ಷಗಳು ಕೂಡ 5 ವರ್ಷದಿಂದ ಹೆಚ್ಚು ನಡೀಲಿಲ್ಲ ಸರ್. ಅಂದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದಂಥವ್ರು ಯಡಿಯೂರಪ್ಪನವ್ರು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಇವರಲ್ಲ. ಮತ್ತೆ ಬಲಾಢ್ಯ ಸಮುದಾಯಗಳ ಬೆಂಬಲ ಇತ್ತು, ಸಾಕಷ್ಟು ಕೋಟಿ ರೂಪಾಯಿ ಇತ್ತು. ಇದನ್ನೆಲ್ಲವನ್ನು ಇಟ್ಕೊಂಡು 5 ವರ್ಷದಿಂದ ಮುನ್ನಡೆಸಲಿಕ್ಕಾಗಲ್ಲ ಈ ಪಕ್ಷಕ್ಕೆ ಅಂತಂದ್ರೆ ನಾವು ಯಾರು? ಯಾವುದೇ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ, MP ಮಕ್ಕಳಿಲ್ಲ, MLA ಮಕ್ಕಳಿಲ್ಲ, ಯಾವುದೇ ಮಿನಿಸ್ಟರ್ ಮಕ್ಕಳಲ್ಲ, ಸಾಮಾನ್ಯ ಕಾರ್ಯಕರ್ತರಿಂದ ಆ ಕೆಚ್ಚದೆ ಇಟ್ಕೊಂಡು ಬಂದು 14 ವರ್ಷ ಪಕ್ಷ ಕಟ್ಟಿ ಇವತ್ತು ಒಂದು ಮನೆ ಮಾತು ಆಗಿದೆ. ಸಮಾಜದಲ್ಲಿ ಕಷ್ಟ ಆದಾಗ, ಸಂಕಷ್ಟ ಆದಾಗ ನಮ್ಮನ್ನ ನೆನೀತಾರೆ ಅಂತಂದ್ರೆ ಅದು ಒಂದು ರೆಕಗ್ನಿಷನ್. ಮತ್ತೆ ಈ ಚುನಾವಣೆಯ ಜೊತೆಲಿ ನಮ್ಮ ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಏನಂತಂದ್ರೆ, ಮಹಿಳೆಯರ ಸಹಭಾಗಿತ್ವ ಬಹುಶಃ ಬಹಳ ಅದ್ಭುತವಾದಂಥದ್ದು. ಬೇರೆ ಯಾವುದೇ ಪಕ್ಷಗಳಲ್ಲಿ ಮಹಿಳೆಯರ ಸಹಭಾಗಿತ್ವ ಹೇಗಿರ್ತದೆ ಅನ್ನೋದು ನಾವೇನು ಮಾತಾಡಬೇಕಾಗಿಲ್ಲ, ಅದು ಜನಕ್ಕೆ ಗೊತ್ತಿರುವಂಥದ್ದು. ಆದರೆ ನಮ್ಮ ಪಕ್ಷದಲ್ಲಿ ಮಹಿಳೆಯರ ಸಹಭಾಗಿತ್ವನ ಭಾಳ ಅತ್ಯಂತವಾಗಿ ನಾವು ಗೌರವಿಸಬೇಕಾಗಿರುವಂಥದ್ದು. ಆ ಸಣ್ಣ ಸಣ್ಣ ಮಕ್ಕಳನ್ನ ಕಟ್ಕೊಂಡು ಆ ಬಿಸಿಲಲ್ಲಿ ಮನೆಗಳಿಗೆ ಹೋಗಿ, ಮತ್ತು ನಮ್ಮದು ಬಹಿರಂಗವಾಗಿ ಏನು ಗುಂಪುಗಾರಿಕೆ ಪ್ರಚಾರದಲ್ಲಿ ಅವರು ತೋರಿಸ್ಕೊಂಡಿದ್ದಲ್ಲ, ಮನೆಗಳಲ್ಲಿ ಹೋಗಿ ಪ್ರಚಾರ ಮಾಡಿ ಪ್ರತಿಯೊಬ್ಬರನ್ನು ಕೂಡ ಕನ್ವಿನ್ಸ್ ಮಾಡೋದು ಆ ದಾಟಿ ಇದೆಯಲ್ಲ, ಬಹುಶಃ ಅದು ನಾವೆಲ್ಲೂ ಕೂಡ ಕಾಣೋದಕ್ಕಾಗೋದಿಲ್ಲ. ಈ ಥರದ್ದು ಪ್ರಕ್ರಿಯೆ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳುವಂಥದ್ದು ಒಂದು ಕೆಲಸ ಆಗಬೇಕು ಅಂತ ಅನ್ಸುತ್ತೆ ನನಗೆ. ಸರ್, ಈ ವಿಚಾರದಲ್ಲಿ ನಮ್ಮ ಚುನಾವಣೆ ಆದ ನಂತರ ಅವಲೋಕನ ಸಭೆಗಳು ನಡೆದವಲ್ಲ ಸರ್, ಎಲ್ಲ ಅಸೆಂಬ್ಲಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅದರಲ್ಲಿ ತುಂಬ ಅಪ್ರಿಷಿಯೇಷನ್ ಸಿಕ್ಕಿದ್ದು ನಮ್ಮ ಮಹಿಳಾ ಕಾರ್ಯಕರ್ತರಿಗೆ. ಎಲ್ಲ ಅಸೆಂಬ್ಲಿಯಲ್ಲೂ ಕೂಡ ಅದ್ಭುತವಾಗಿ ನಮ್ಮ ಮಹಿಳಾ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಇವತ್ತು ನಾವು ಹೇಳಬೇಕಾಗಿರೋದೇನು ಅಂತಂದರೆ, ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಆಲ್ರೆಡಿ ಈಗ 50% ಮಹಿಳೆಯರಿಗೆ ಮೀಸಲಾತಿ ಇದೆ. ನಾವು ಸಮಾಜದ ಅರ್ಧ ಭಾಗ ಅಂತ ಹೇಳ್ತೀವಿ. ಮಹಿಳೆಯರು ರಾಜಕಾರಣದಲ್ಲಿ ಇನ್ನಷ್ಟು ಪಾರ್ಟಿಸಿಪೇಷನ್ ಮಾಡಬೇಕು ಮತ್ತು
ವಿಶೇಷವಾಗಿ ಅಂದರೆ ಪಕ್ಷದ SDPI ಪಕ್ಷ ಮುಕ್ತವಾಗಿ ಈಗ ಆಲ್ರೆಡಿ ನಮ್ಮ ರಾಜ್ಯ ಸಮಿತಿಯಲ್ಲಿ ಮಹಿಳಾ ನಾಯಕಿಯರಿದ್ದಾರೆ, ಜಿಲ್ಲಾ ಸಮಿತಿಗಳಲ್ಲಿದ್ದಾರೆ. ಹಾಗಾಗಿ ಇನ್ನಷ್ಟು ನಾವು ಒಳಗೊಳ್ಳುವಂಥ ಅವ್ರನ್ನ ಕೆಲಸವನ್ನು ಮಾಡಬೇಕು. ಮತ್ತು ಇವತ್ತಿನ ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಈ ರಾಜಕಾರಣದಲ್ಲಿ ಅತಿ ಹೆಚ್ಚು ತೊಡಗಿಸ್ಕೊಳ್ಬೇಕು. ರಾಜಕಾರಣದ ಅದು ಪಕ್ಷದ ಪದಾಧಿಕಾರಿಗಳಿರ್ಬೋದು ಅಥವಾ ಎಲೆಕ್ಟ್ರಲ್ ಪೊಲಿಟಿಕ್ಸ್ನಲ್ಲಿರ್ಬೋದು ಅತಿ ಹೆಚ್ಚು ತೊಡಗಿಕೊಳ್ಳುವಂಥದ್ದನ್ನು ಮಾಡಿದ್ರೆ ಹೆಚ್ಚು. ಯಾಕಂದರೆ ಸಮಸ್ಯೆಗಳನ್ನು ಅತಿ ಹೆಚ್ಚು ಈ ಸಾಮಾಜಿಕ ಸಮಸ್ಯೆಗಳಿರ್ಬೋದು, ರಾಜಕೀಯ ಸಮಸ್ಯೆಗಳಿರ್ಬೋದು, ಅದು ಅತಿ ಹೆಚ್ಚು ಅವರಿಗೆ ಎಫೆಕ್ಟ್ ಆಗುವಂಥ ಒಂದು ವರ್ಗ ಅಂತಂದರೆ ಅದು ಮಹಿಳೆಯರು. ಪ್ರತಿನಿತ್ಯ ಅಷ್ಟಿಲ್ದ ಹೇಳ್ತಾರೆ ಸರ್, ಏನೋ ಹೆಣ್ಣೊಂದು ಕಲಿತಾರೆ, ಶಾಲೆಯೊಂದು ತರದಂತೆ, ತಾಯಿ ಮೊದಲ ಗುರು. ಮತ್ತೆ ಒಂದು ಹೆಣ್ಣು ಕಲಿತ್ರೆ ಒಂದು ಊರಿನ ಅಭಿವೃದ್ಧಿ ಹೇಗಾಗುತ್ತೆ, ಎಲ್ಲವೂ ಕೂಡ ಹೆಣ್ಮಕ್ಳ ಮೇಲೆ ಡಿಪೆಂಡ್ ಆಗಿರ್ತದೆ. ಆ ನಿಟ್ಟಿನಲ್ಲಿ ನಾವು ಯಾಕಂದ್ರೆ ನೋಡಿ, ಕುಡಿಯುವ ನೀರು ಇರುವಂಥದ್ದು, ವಿದ್ಯುತ್ ಶಕ್ತಿ ಇರುವಂಥದ್ದು, ಬೇರೆ 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 ವಿಚಾರಗಳೇನಿದೆಯಲ್ಲ, ಇದೆಲ್ಲದಕ್ಕೆ ಹೆಚ್ಚು ಸಂಬಂಧಪಡುವಂಥದ್ದು, ಅದರದ್ದು ಕಷ್ಟಗಳನ್ನು ಅನುಭವಿಸುವಂಥದ್ದು ಮಹಿಳೆಯರು. ಬೇರೆ ಬೇರೆ ಶಾಲೆ ಶಿಕ್ಷಣದ ವ್ಯವಸ್ಥೆ ಇರ್ಬೋದು, ಗಂಡಸರತ್ತು ಆ ಮಕ್ಕಳ ಬಗ್ಗೆ ಇರ್ಬೋದು, ಗಂಡಸರತ್ತು ಹೆಚ್ಚು ಆಸ್ತಿ ವಹಿಸೋದಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಇವೆಲ್ಲ ವಿಚಾರಗಳು ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ಆ ಸಮಸ್ಯೆಗಳ ಅರಿವು ಅತಿ ಹೆಚ್ಚು ಅವ್ರಿಗೆ ಇರ್ತದೆ. ಹಾಗಾಗಿ ಅವರು ರಾಜಕಾರಣಕ್ಕೆ ಪಾಲ್ಗೊಳ್ಬೇಕು. ಆ ಹೆಚ್ಚಿನಲ್ಲಿ ನಾವು ಕೂಡ ಸರ್ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಕಮಿಟಿಗಳಲ್ಲೂ ಕೂಡ ಈ ನಿಟ್ಟಿನಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಅದನ್ನು ಮಾಡಬೇಕಾದಂಥ ಬಹಳ ಅಗತ್ಯ ಇದೆ. ಈ ಸಂದರ್ಭದಲ್ಲಿ ನಿಜಕ್ಕೂ ನೀವು ಹೇಳಿದ್ರಲ್ಲ, ಆ ಮಹಿಳಾ ಕಾರ್ಯಕರ್ತರು ಏನು ನಮಗೆ ಶ್ರಮ ಹಾಕಿದ್ರು, ನಿಜಕ್ಕೂ ಕೂಡ ಶ್ಲಾಘನೀಯ. ಅದು ನೀವೊಂದು ಮಾತು ಹೇಳಿದ್ರಿ, ಮಹಿಳೆಯರ ಸಹಭಾಗಿತ್ವ ರಾಜಕಾರಣ ಜೊತೆಯಲ್ಲಿ ಸರ್ವಿಸ್ ಸೆಕ್ಟರ್ ಅದರಲ್ಲೂ ಕೂಡ ಎಷ್ಟು ದೊಡ್ಡ ಪ್ರಭಾವ ಅಂತ ನಾನು ಇದನ್ನು ಗಮನಿಸಿರುವಂಥದ್ದು ತುಂಬ ದೊಡ್ಡದು. ಇಡೀ ದೇಶ ಗಮನಿಸಿರುವಂಥದ್ದು, ನಾನಂತಲ್ಲ, ಇಡೀ ದೇಶ ಅಪ್ರಿಷಿಯೇಟ್ ಮಾಡಿದ್ದು ಮತ್ತು ಗಮನಿಸಿದ್ದು. NRC CAA ಅಂತ ಹೋರಾಡ್ತಾರೆ. NRC CAA ನಮ್ಮ ಪಕ್ಷ ಭಾಳ ದೊಡ್ಡ ಒಂದು ಲೀಡಿಂಗ್ ರೋಲ್ ತೊಗೊಂತದ್ರಲ್ಲಿ. ಇಡೀ ದೇಶದಲ್ಲಿ NRC CAA ಅಷ್ಟು ದೊಡ್ಡ ಮಟ್ಟದ ಒಂದು ಪ್ರತಿರೋಧ ಧ್ವನಿಯಾಗಿ ಮಾರ್ದನಿಸೋದಕ್ಕೆ ನಮ್ಮ ಪಕ್ಷದ ಕೊಡುಗೆ ಭಾಳ ದೊಡ್ಡ ಮಟ್ಟದ್ದು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆ ಸಂದರ್ಭದಲ್ಲಿ ಮಹಿಳೆಯರು ಕೊಟ್ಟಂತಹ ಒಂದು ಬೆಂಬಲ ಮತ್ತು ಆ ಸಹಭಾಗಿತ್ವ, ಇದು ನಾವ್ಯಾರು ಕೂಡ ಅದು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗ್ತದೆ. ಒಂದು ಭಾಗ ಗಂಡಸರಿದ್ರು ಅಂತಂದರೆ ಅವ್ರನ್ನ ಮೀರಿದಂಥ ಎರಡನೇ ಭಾಗ ಹೆಂಗಸರಿರ್ತಿದ್ರು ಅಲ್ಲಿ. ನಿಜ ಸರ್. ಈಗ ನೋಡಿ, ಮೊಟ್ಟ ಮೊದಲ ಬಾರಿಗೆ ನೀವು ನೆನಪು ಮಾಡಿದ್ರಿ, ಮೊಟ್ಟ ಮೊದಲ ಬಾರಿಗೆ ನಾವೇನು NRC CAA CAB ಇದು ಚರ್ಚೆ ಬಂದಾಗ ಮೊಟ್ಟ ಮೊದಲ ಬಾರಿಗೆ ಆ ಬಿಲ್ಲನ್ನು ಇದು ಪಾರ್ಲಿಮೆಂಟಿನ ಮುಂದೆ ಅದನ್ನು ಸುಟ್ಟು ಹರಿದು ಹಾಕಿ ನಮ್ಮ ಪ್ರತಿಭಟನೆಯನ್ನು ನಾವು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಘೋಷಣೆ ಮಾಡಿದ್ವಿ. ಆನಂತರ ಇವರು ಏನು ಬಂತಲ್ಲ, ನೀವು ಡಾಕ್ಯುಮೆಂಟ್ ತೋರಿಸ್ಬೇಕು, ಕಾಗದ ತೋರಿಸ್ಬೇಕು, ನೀವು ಪ್ರೂವ್ ಮಾಡಬೇಕು ನಿಮ್ಮ ಸಿಟಿಸನ್ಶಿಪ್ ಅನ್ನೋಂಥದ್ದನ್ನ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಕಾಗಜ್ ಹಮ್ ನಹೀ ದಿಖಾಯೆಂಗೆ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಹೋರಾಟ ದೇಶಾದ್ಯಂತ ಕಾಗಜ್ ಹಮ್ ನಹೀ ದಿಖಾಯೆಂಗೆ ಅಂತ ಹೇಳ್ಬಿಟ್ಟು ಆ ಧೈರ್ಯವಾಗಿ ಆ ಬದ್ಧತೆಯಿಂದ ಇಡೀ ದೇಶಾದ್ಯಂತ ಹೋರಾಟದ ಕಿಚ್ಚು ರೂಪಿಸೋದಲ್ಲ. ನಿಜಕ್ಕೂ ಇದು ಈ 14 ವರ್ಷದ ಸಾಧನೆಯಲ್ಲಿ ಇದು ಒಂದು ಸಾಧನೆ ಅಂತ ದೊಡ್ಡ ಮಟ್ಟದ ಅದು ಸರ್. ಇದನ್ನ ಯಾಕೆ ಅಂತ ಹೇಳಿದ್ರೆ ಆ ಒಂದು ಕಿಚ್ಚು, ಆ ಧೈರ್ಯ, ಬದ್ಧತೆ. ನಮ್ಮ ಪಕ್ಷದ ಸ್ಲೋಗನ್ನೇ ಇದೆಯಲ್ಲ ಸರ್, ಹಸಿವು ಮುಕ್ತ ಮತ್ತು ಭಯಮುಕ್ತ ಸಮಾಜ. ಆಗ ಏನಾಗಿತ್ತು ಅಂತ ಹೇಳಿದ್ರೆ, ಇಡೀ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಇಡೀ ದೇಶದಲ್ಲಿ ಒಂದು ರೀತಿಯಾದಂಥ ಭಯ, ಎಲ್ಲಿ ಡಾಕ್ಯುಮೆಂಟ್ ಎಲ್ಲಿ ನಮ್ಮನ್ನು ಕಳಿಸ್ತಾರೋ ಹಾಗೆ ಹೀಗೆ ಅನ್ನುವಂಥ ಒಂದು ಭಯಭೀತ ಮಾಡುವಂಥಲ್ಲ. 72ರದ್ದು ಡಾಕ್ಯುಮೆಂಟ್ ತನ್ನಿ, 10ದು ಡಾಕ್ಯುಮೆಂಟ್ ತನ್ನಿ, ಈ ರೀತಿ ಒಂದು ಭಯದ ವಾತಾವರಣ ಇತ್ತಲ್ಲ. ಭಯಮುಕ್ತವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನೋಂಥ ಒಂದು ಕನಸಿದೆಲ್ಲ, ಹಸಿಮುಕ್ತ ಮತ್ತು ಭಯಮುಕ್ತ. ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಆ ಒಂದು ಭಯವನ್ನು ಹೋಗಲಾಡಿಸೋ ಒಂದು ಸಮಾಜದಲ್ಲಿ ಒಂದು ಕೆಲಸವನ್ನು ನಾವು ತಗೊಂಡು, ಹಿಂದೆ ನೀವು ಈ ವಿಚಾರ ಹೇಳಿದ್ರಿ, ನಿಮ್ಮನ್ನು ಯಾವ ರೀತಿ ಆ ರೀತಿ ಒಂದು ಪ್ರತಿರೋಧದ ಇದಾಗಿ ಅಗ್ರೆಸಿವ್ ಆಗಿ ಅಂತ ಹೇಳ್ಕೊಂಡು, ಅದು ಅಂದರೆ ಈ ಸಮಾಜವನ್ನು ಯಾರು ಕೂಡ ಭಯಪಡಿಸಬಾರ್ದು. ಈಗ ಕೋಮುವಾದಿ ಶಕ್ತಿಗಳು, ಫ್ಯಾಸಿಸ್ಟ್ ಶಕ್ತಿಗಳು ಮಾಡ್ತಾ ಇರೋದೇನು, ಈ ದೇಶದಲ್ಲಿ ಜನರನ್ನು ಭಯಭೀತಗೊಳಿಸಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅದರಿಂದ ಜನ ಹೊರಗಬೇಕು, ಆ ಭಯದಿಂದ ಜನ ಹೊರಗಡೆ ಬರಬೇಕು ಅನ್ನೋಂಥದ್ದಾಗಿರ್ತದೆ SDPI ಒಂದು ನಿಲುವು. ಮತ್ತು ಹಸಿವುದ ಬಗ್ಗೆ ಏನು ಇವತ್ತು ಹಸಿವಿನ ಸೂಚ್ಯಂಕ ಗೊತ್ತಿದೆಯಲ್ಲ ಸರ್, ಇದು ದೊಡ್ಡ ಸಮಸ್ಯೆ, ದೇಶದ ಅತಿ ದೊಡ್ಡ ಸಮಸ್ಯೆ ಇದು ಹಸಿವು. ಹಾಗಾಗಿ ಹಸಿವು ಮುಕ್ತ ಸಮಾಜವನ್ನು ಕಟ್ಟಬೇಕಾದಂಥದ್ದು ನಮ್ಮ ಒಂದು ಜವಾಬ್ದಾರಿ ಅಂತ ಹೇಳ್ಕೊಂಡು ಪಕ್ಷದ ಒಂದು ಸ್ಲೋಗನ್ ಇದೆಯಲ್ಲ, ಅದು ಇಡೀ ದೇಶದಲ್ಲಿ ಒಂದು ಕ್ಯಾಚ್ ಮಾಡುವಂಥ ಮತ್ತು ನಿಜಕ್ಕೂ ಕೂಡ ರಿಲೆವೆಂಟ್ ಆದಂಥ, ಈ ದೇಶಕ್ಕೆ ರಿಲೆವೆಂಟ್ ಆದಂಥ ಒಂದು ಸ್ಲೋಗನ್, ಹಸಿವು ಮುಕ್ತ ದೇಶ ಮತ್ತು ಭಯಮುಕ್ತ ದೇಶ, ಅಥವಾ ಹಸಿಮುಕ್ತ ಸಮಾಜ
ಮತ್ತು ಭಯಮುಕ್ತ ಸಮಾಜ, ಫ್ರೀಡಮ್ ಫ್ರಮ್ ಹಂಗರ್ ಮತ್ತು ಫ್ರೀಡಮ್ ಫ್ರಮ್ ಫಿಯರ್ ಅನ್ನುವಂಥದ್ದು. ಬಿಜೆಪಿ ಅವರು ಹೇಳ್ತಾರೆ ನಾವು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ, ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಬಿಜೆಪಿ ಮುಕ್ತ ಮಾಡ್ತೀವಿ. ನೀವು ಯಾರಿಗಾನ ಮುಕ್ತ ಮಾಡ್ಕೊಳ್ಳಿ, ನಾವು ಮಾತ್ರ ಈ ದೇಶದ ಹಸಿವು ಮತ್ತು ಭಯವನ್ನು ಮುಕ್ತಗೊಳಿಸ್ತೀವಿ. ನಿಜವಾಗ್ಲೂ ಸರ್, ಇದು ನಮ್ಮ ಉದ್ದೇಶ. ಬಹಳ ಇಂಥ ಒಂದು ಉದ್ದೇಶ ಇರುವಂಥ ಪಕ್ಷದಲ್ಲಿ ನಡೆಯೋದು ಅಂತಂದರೆ ಅದು ನಿಜವಾದ ದೇಶ ಮತ್ತು ನಿಜವಾದ ದೇಶದ ಬಗ್ಗೆ ಕಾಳಜಿ ಇತ್ತು ಅಂತಂದರೆ ಇದೇ ನಮ್ಮ ಉದ್ದೇಶ. ಈಗ ನಾವು ಹಲವಾರು ವಿಚಾರಗಳಲ್ಲಿ ಭಾಷಣ ಮಾಡಬೇಕಾದ್ರೆ ಬೇರೆ ಬೇರೆ ನಮ್ಮ ಕಾರ್ಯಕರ್ತರ ಸಂಬಂಧ ಹೇಳ್ತಾ ಇರ್ತೀವಿ. ದೇಶ ಅಂತಂದ್ರೆ ಕಟ್ಟಡಗಳಲ್ಲ, ದೇಶ ಅಂತಂದ್ರೆ ಇಲ್ಲಿನ 140 ಕೋಟಿ, ಈ 140 ಕೋಟಿ ಜನರು ಅಡ್ರೆಸ್ ಮಾಡ್ತಾ ಇರೋಂಥ ಸಮಸ್ಯೆಗಳಿಗೆ ಸ್ಪಂದಿಸುವಂತ ರಾಜಕಾರಣನೇ ನಾವು ಮಾಡ್ತಾ ಇರೋದು. ಜನರ ರಾಜಕಾರಣ ಮಾಡ್ತೀವಿ ನಾವು. ಸರ್, ಒಂದು ಈ ಚುನಾವಣೆ ಸಂದರ್ಭದ ಒಂದು ಉದಾಹರಣೆ ನಾನು ಹೇಳ್ಬಿಡ್ತೀನಿ. ಅದು ನನ್ನ ಕಾರ್ಯಕರ್ತರ ಹತ್ರ ನಾನು ಹಂಚ್ಕೊಳ್ಬೇಕು ಅಂತ ಇವತ್ತು ಏನು, ನಾನು ಒಂದು ದಿವಸ ಚುನಾವಣೆ ಸಂದರ್ಭದಲ್ಲಿ ಬೆಳಿಗ್ಗೆ ಎಲ್ಲೋ ಒಂದು ಕಡೆ ಹೋಗಿದ್ದೆ. ಆ ಏರಿಯಾದಲ್ಲಿ ನಮ್ಮನ್ನು ಯಾರೋ ಒಬ್ಬರು ಕರಿತಾ ಇದ್ದಾರೆ ಮನೆಗೆ ಅಂತ ಹೇಳಿದ್ರು. ನಮ್ಮ ಕಾರ್ಯಕರ್ತರು ಆ ಮನೆ ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಮನೆ ನೋಡಿದರೆ ಒಂದು ರೀತಿಯ ಮನೆ, ಅಂದರೆ ಮನೆಗೆ ಹೋಗಬೇಕು ಅಂತಂದರೆ ಬಗ್ಗಿ ಹೋಗಬೇಕು. ಮನೆ ಏನು ಅದ್ರದ್ದು ಚಾವಣಿ ಇದೆಯಲ್ಲ, ಪ್ಲಾಸ್ಟಿಕ್ ಇಷ್ಟೆಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಇಷ್ಟಕ್ಕೆಲ್ಲ ಹಾಕಿದ್ರೆ ಮಳೆ ಬರೋಸೋರು, ಆ ರೀತಿ ಮನೆಯಿಂದ ಆ ಮನೆ ಹತ್ರ ಕರ್ಕೊಂಡೋಗಿ ಮನೆ ಮುಂದ್ಗಡೆ ನಿಲ್ಲಿಸಿದ್ರು. ಆ ಮನೆಯಿಂದ ಒಬ್ಬ ವ್ಯಕ್ತಿ ಬಂದರು. ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಆಗಿದೆ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ ಏನೋ ನನ್ನಿಂದ ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಏನೋ ಸಹಾಯ ಕೇಳ್ಬೋದೇನೋ, ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿಗೆ ಬಂತು ಸರ್. ಆಮೇಲೆ ಅವ್ರು ಬಂದರು, ನನಗೆ ಒಂದು ಶಾಲು ಹೊತ್ತಿಸಿದ್ರು, ಹಾರ ಹಾಕಿದ್ರು. ಆಮೇಲೆ ಈ ಕೈಯಿಂದ ಸ್ವಲ್ಪ ಹಣ ಮುದ್ರಿ ಬಿಟ್ಟು ನನ್ನ ಕೈಗೆ ಕೊಟ್ಟರು ಸರ್. ನೀವು ಅಂದ್ಕೊಂಡಿದ್ದದ್ದು ಅಲ್ಲ ಆಗಿದ್ದದ್ದು. ಅದರಲ್ಲಿ ನೋಡಿದ್ರೆ 5,000 ರೂಪಾಯಿ ಇತ್ತು ಸರ್. ನನಗೆ ನೆಲದ ಮೇಲೆ ಏನು ಭೂಮಿನೇ ಕುಸ್ತು ಹೋಯ್ತು ಅನ್ನೋಂಥ ರೀತಿ ಭಾವನೆ ಆಯಿತು. ನಾನು ಏನು ಈ ವ್ಯಕ್ತಿ ಬಗ್ಗೆ ಒಂದು ಅಂಡರ್ ಎಸ್ಟಿಮೇಟ್ ಮಾಡಿ ಇಲ್ಲಿ ಬಂದೆ. ಆ ವ್ಯಕ್ತಿ ನಮ್ಮ ಪಕ್ಷದ ಬಗ್ಗೆ ಎಷ್ಟು ಅಭಿಮಾನ ಇಟ್ಟಂದ, ಯಾವ ರೀತಿದ್ದನ್ನು ನೋಡಿದ್ರು 5,000 ಕೊಡೋಕ್ಕೆ ಆ ಮನೆ ಇರ್ಬೋದು ಸರ್. ಇದು ಸರ್ ನಿಜವಾಗ್ಲೂ ಗೆಲುವು ಸರ್, ನಮ್ಮ ಪಕ್ಷದ ಮೇಲೆ ಇರುವಂಥ ನಂಬಿಕೆ. ಈಗ ನನಗೂ ಅದೇ ಇನ್ಸಿಡೆಂಟ್ ಆಯ್ತಲ್ಲ ಪುಲಿಕೇಶ್ ನಗರದಲ್ಲಿ. ಸಾಕಷ್ಟು ಹೆಣ್ಣು ಮಕ್ಕಳು ಅವರು ಸಣ್ಣ ಪುಟಾಣಿ ಮಕ್ಕಳನ್ನ ಎತ್ಕೊಂಡ್ಬರ್ತಾರೆ, ಅವರು ಗೋಲ್ಕದಲ್ಲಿರೋಂಥ ಹಣನ ಕೊಡ್ತಾರೆ. ಅದೆಲ್ಲ ಒಂದು ಕಡೆ ಮಕ್ಳ ಕೈಲಿ ಕೊಡಿಸೋದಲ್ಲ. ಆದರೆ ಆ ಹೆಣ್ಮಕ್ಳು ನಮ್ಗೆ ಹೇಳಿದ್ದೇನು ಅಂತಂದರೆ, ನನ್ನ ಚೈನ್ ತೊಗೊಳ್ಳಿ, ನನ್ನ ಉಂಗುರ ತೊಗೊಳ್ಳಿ, ಕಾಲು ಚೈನ್ ತೊಗೊಳ್ಳಿ, ನಮ್ಮ ಅಣ್ಣನ ನಮ್ಮ ಗಂಡನ್ನ ಜೈಲಿಂದ ಬಿಡಿಸು. ನಾವ್ಯಾರು, ನಾವು MLA ಅಲ್ಲ, MP ಅಲ್ಲ, ರಾಜ್ಯದ ಮಂತ್ರಿ ಅಲ್ಲ, ಏನಿಲ್ಲ. ಯಾಕಚಿತ್ ನಾನೊಬ್ಬ ಮತ ಕೇಳ್ಕೊಂಡು ಅವ್ರ ಮನೆಗೆ ಹೋಗಿದ್ದೀನಿ. ನನಗೆ ಅವರು ಚಿನ್ನನ ಮತ್ತು ಹಣನ ಕೈ ಕೊಟ್ಟು ನಮ್ಮ ಅಣ್ಣನ ಕರ್ಕೊಂಬನ್ನಿ ಅಂತ ಕೇಳ್ತಾರೆ ಅಂದರೆ ಅದು ನಮ್ಮ ಪಕ್ಷದ ಮೇಲೆ ಇಟ್ಟಿರುವಂಥ ನಂಬಿಕೆ. ಅದು ಸರಿ, ಅದಕ್ಕೆ ಎಷ್ಟು ಕೊಟ್ಟರು ಸಾಲದು ನಾವು. ಸರಿ, ಇದರೊಂದಿಗೆ ತಳ್ಕಾಕೊಂಡಿರೋಂಥ ವಿಚಾರ ನೀವು ಒಂದು ಪ್ರಸ್ತಾಪ ಮಾಡಿದ್ರಿ. ಅದನ್ನು ಕಳೆದ 5 ವರ್ಷದ BJPಯ ದ್ವೇಷದ ರಾಜಕಾರಣಕ್ಕೆ ಬಲಿಯಾದಂಥವ್ರು, ಆ ವಿಕ್ಟಿಮ್ಸ್, ಆ ದ್ವೇಷದ ರಾಜಕಾರಣಕ್ಕೆ ಬಲಿಯಾದಂಥವ್ರು ಒಂದೇ ಒಂದು ಮುಸ್ಲಿಂ ದ್ವೇಷಕ್ಕೆ ಬಲಿಯಾದರು. KJLD DJLD ಕೂಡ ಪ್ರಕರಣದಲ್ಲೂ ಕೂಡ KJLD DJLD ಪ್ರಕರಣದ ರೂವಾರಿಗಳು ಯಾರು, ಅದರ ಹಿನ್ನೆಲೆ ಏನು, ಅದರದ್ದು ರಾಜಕಾರಣ ಏನು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತು. ಬಲಿಪಶಿಯಾದವ್ರು ಯಾರು? ಅಮಾಯಕರು. ಅದರಲ್ಲಿ STPಯನ್ನು ಸಿಲ್ಕ್ ಕ್ಲಾಸ್ ಅಂದರೆ STPಯ ನಾಯಕರುಗಳು ಏನು ಅಲ್ಲಿ ಆ ಗಲಾಟೆಯನ್ನು ಶಮನ ಮಾಡಲಿಕ್ಕೆ, ಅದನ್ನು ಸರಿಪಡಿಸಲಿಕ್ಕೆ ಹೋದವರು. ಆದರೆ ಯಾವಾಗ BJPಯ ರಾಜಕಾರಣಿಗಳು ಅದರಲ್ಲಿ ಎಂಟರ್ ಆದರು, ನಮ್ಮನ್ನು ಅದನ್ನು ಟಾರ್ಗೆಟ್ ಮಾಡಿ ರಾಜಕೀಯ ಬಲಿಪಶುವನ್ನು ಮಾಡಿದ್ರು. ಇದು ಮಾತ್ರ ಅಲ್ಲ, ದ್ವೇಷದ ರಾಜಕಾರಣಕ್ಕೆ ಕಳೆದ ಸಾರಿ ಈಗಿರುವಂಥ ಸರ್ಕಾರಗಳು ಜನಪರವಾಗಿದ್ದೀವಿ, ನಾವು ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಅಂತೇಳಿ ಪತ್ರಿಕೆಗಳಲ್ಲೂ ಕೂಡ ಏನು ವರದಿ ಆಗ್ತಾ ಇದೆ ಅಂತಂದರೆ, ಈ ಬಾರಿ ಕರ್ನಾಟಕದ ಮುಸಲ್ಮಾನರು 92% ಮತವನ್ನು ಕೊಟ್ಟಿದ್ದಾರೆ. ಅನಾಲಿಟಿಕಲ್ ಬರ್ತಾ ಇದೆ ಸರ್. ಏನು ಅಂತ ಹೇಳಿದ್ರೆ, ಒಟ್ಟು ಕಾಂಗ್ರೆಸ್ ಪಡೆದಂಥ ಮತ ಇದೆಯಲ್ಲ ಸರ್, ಆ ಒಟ್ಟು ಪಡೆದಂಥ ಮತದಲ್ಲಿ 30% ಮತಗಳು ಮುಸಲ್ಮಾನರು ಕೊಟ್ಟಿರೋದು ಅಂತಂದು ಅಂದರೆ ಈ ಬಾರಿ ಪಡೆದಂಥ ಒಟ್ಟು ಮತದಲ್ಲಿ ಆಲ್ಮೋಸ್ಟ್ ಒಂದು 50%ಗಿಂತ ಮೇಲೆ ದಲಿತರು ಮತ್ತು ಮುಸಲ್ಮಾನರಿಗೂ ಮತ ಹಾಕಿ ಇವತ್ತು ಕಾಂಗ್ರೆಸ್ ಬಂದಿರೋದು. ನಾನು ಅದ್ರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸರ್ಕಾರಗಳು ಯೋಚನೆ ಮಾಡಬೇಕು. ಕಳೆದ 5 ವರ್ಷದ ದ್ವೇಷದ ರಾಜಕಾರಣಕ್ಕೆ ಈ ನಾಡಿನ ಮುಸಲ್ಮಾನರು, ದಲಿತರು, ಕ್ರಿಶ್ಚಿಯನರು ಬಲಿಯಾಗಿದ್ದಾರೆ. ಅವರನ್ನು ಸುಳ್ಳು ಆಪಾದನೆ ಮೇಲೆ ಕರಾಳ ಕಾನೂನುಗಳನ್ನು ಹಾಕಿ ಕೇಸಲ್ಲಿ ಹಾಕಿದ್ದಾರೆ. ಹುಬ್ಳಿದು ಇನ್ಸಿಡೆಂಟ್ ಗೊತ್ತಿದೆ ಸರ್. ಪ್ರವಾದಿಯವ್ರನ್ನ ನಿಂದನೆ ಮಾಡಿದ್ರು ಅನ್ನೋಂಥ ಕಾರಣಕ್ಕೆ ಅವತ್ತು ಅಲ್ಲಿ ಒಂದು ಸಣ್ಣ ಪ್ರತಿಭಟನೆ ಆಗ್ತದೆ. ಪ್ರತಿಭಟನಾ ಸಂದರ್ಭದಲ್ಲಿ ಆ ಪೊಲೀಸ್ ಸ್ಟೇಷನ್ಗೆ ಯಾರೋ ಕಲ್ಲೊಡಿತಾರೆ. ಯಾರು ಕಲ್ಲೊಡಿದ್ರು ಇವತ್ತಿಲ್ಲ, ಅವ್ರ ಮೇಲೆ ಯಾರು ಕಲ್ಲೊಡಿದ್ರು ಅಂತ ಅವನ ಮೇಲೆ ಆಪಾದನೆನೇ ಇರೋದು. ಆದರೆ ದುರದೃಷ್ಟ ಸರ್, ಇವತ್ತು 1 ವರ್ಷ ಆಯಿತು ಸರ್, UAPಯ ಕಾನೂನಿನಡಿ 158 ಯುವಕರು ಜೈಲಿನಲ್ಲಿದ್ದಾರೆ. ಮೊನ್ನೆ
ಪುನೀತ್ ಕೆರೆಹಳ್ಳಿಗೆ ಅವರು ಇದ್ರೀಶ್ ಅನ್ನೋರನ್ನ ಮರ್ಡರ್ ಮಾಡಿದ ಆ ವ್ಯಕ್ತಿಗೆ 45 ದಿವಸದಲ್ಲಿ ಬೈಲ್ ಸಿಗ್ತದೆ ನಾಡಿನಲ್ಲಿ. ಕಲ್ಲು ಹೊಡೆದ್ರು ಅನ್ನೋಂಥ ಕಾರಣಕ್ಕೆ 1 ವರ್ಷದಿಂದ ಜೈಲಲ್ಲಿದ್ದಾರೆ ಸರ್. ಈ ದ್ವೇಷದ ನಾವು ಈ ಆಡಳಿತ ವರ್ಗಕ್ಕೆ ಹೇಳುವಂಥದ್ದು, ಇವತ್ತು ನಿಮಗೆ ಮತ ಕೊಟ್ಟಿದ್ದಾರೆ, ನಿಮ್ಮನ್ನ ಗೆಲ್ಲಿಸಿ ತಂದಿದ್ದಾರೆ, ಆದರೆ ಕಳೆದ ಬಾರಿಯ ದ್ವೇಷದ ರಾಜಕಾರಣಕ್ಕೆ ಬಲಿಯಾದಂಥ ಈ ಲಕ್ಷಾಂತರ ಕುಟುಂಬಗಳಿದೆಯಲ್ಲ, ಈ ಕುಟುಂಬದ ಬಗ್ಗೆ ಇವರು ಗಮನ ಹರಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಯಕರ್ತರಿಗೂ ಕೂಡ ಕೆಲವು ವಿಚಾರಗಳಲ್ಲಿ ಕ್ಲಾರಿಟಿ ಕೊಡಬೇಕಾಗತ್ತೆ ಸರ್. ಕಾಂಗ್ರೆಸ್ ಗಳಿಸಿದಂತಹ ಒಟ್ಟು ಮತಗಳ ಪೈಕಿ 30% ಅಧಿಕ ಮುಸಲ್ಮಾನರ ಮತ ತಗೊಂಡಾದ್ಮೇಲೆ, ಹಾಗಿದ್ರೆ ಕಾಂಗ್ರೆಸ್ ಮತ್ತು ವಾಪಸ್ ಏನು ಕೊಡಬೇಕಿತ್ತು, ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಏನು ಅಂತ ಕೇಳುವಂಥ ಒಂದು ಕುತೂಹಲ ಕೂಡ ಇರ್ತದೆ. ನಾವು ಅದನ್ನ ಒಂದು ಕ್ಲಿಯರ್ ಮಾಡಬೇಕಾಗ್ತದೆ. ಸುಮಾರು ನನ್ನ ಅಂದಾಜಿನ ಪ್ರಕಾರ ಒಂದು 50 ಲಕ್ಷಕ್ಕೂ ಹೆಚ್ಚು ಮುಸಲ್ಮಾನರ ಮತ ಈ ಸರಿ ಕಾಂಗ್ರೆಸ್ಗೆ ಹೋಗಿದೆ. ಮತ್ತು ಕಾಂಗ್ರೆಸ್ ಏನು ಕೊಡಬೇಕಿತ್ತು, ಏನು ಕೊಟ್ಟಿದೆ? ನಾವು ಇದನ್ನ ಹೆಂಗೆ ನಮ್ಮ ಜನಕ್ಕೆ, ಯಾಕಂದ್ರೆ ಇಲ್ಲಿ ಇದು ಯಾವುದನ್ನು ವಿರೋಧ ಮಾಡುವಂಥ ಸಂದರ್ಭಗಳಲ್ಲ, ಬಟ್ ಆಗ್ತಾ ಇರೋ ತಪ್ಪನ್ನು ಕೂಡ ಹೇಳದೆ ಸುಮ್ಮನೆ ಇರುವಂಥದ್ದು ನಮ್ಮ ಇದು ಕೂಡ ಅಲ್ಲ, ನಮ್ಮ ಪಾರ್ಟಿಯ ಸ್ಟ್ಯಾಂಡ್ ಅಲ್ಲ, ನಮ್ಮ ಜವಾಬ್ದಾರಿ ಇದೆ, ನಾವು ಹೇಳ್ಬೇಕಾಗ್ತದೆ. ಸೊ ಇವತ್ತು 50 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಪಡ್ಕೊಂಡಂಥ ಕಾಂಗ್ರೆಸ್ ಈ ಸಮುದಾಯಕ್ಕೆ ನಿಜವಾಗ್ಲೂ ಕೊಡಬೇಕಾಗಿರೋದೇನು ಮತ್ತು ಏನು ಕೊಡ್ತಾ ಇದೆ, ನಾವು ಅದನ್ನು ಸ್ವಲ್ಪ ಕನ್ವೆ ಮಾಡ್ಬೇಕಲ್ವಾ? ಅದು ನಿಜ ಸರ್. ನಾನು ಅದನ್ನೇ ಈಗ ನೋಡಿ, ಈಗ ಈ ಚುನಾವಣೆ ಅಂದಾಗ ಈ ವಿಶ್ಲೇಷಣೆಗಳು ಎಲ್ಲ ಬಂದಾಗ ಒಂದು ಕಡೆಯಿಂದ ಕುಮಾರಸ್ವಾಮಿ ಅವರು ಕೂಡ ಹೇಳಿದರು, ಎಲ್ಲ ಮುಸಲ್ಮಾನರು ಒಂದು ಕಡೆ ಶಿಫ್ಟ್ ಆದರು ಅಂತ ಹೇಳ್ಕೊಂಡು ಎಲ್ಲ ಕಡೆ ಒಂದು ಚರ್ಚೆ ನಡೀತಲ್ಲ ಸರ್, ನ್ಯಾಷನಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಚರ್ಚೆ ನಡೀತು. ಆಗ ನನ್ನ ನಿರೀಕ್ಷೆ ಏನಿತ್ತು ಅಂತಂದರೆ, ಕನಿಷ್ಠ ಪಕ್ಷ ಮುಖ್ಯಮಂತ್ರಿ ಒಂದು ಕೂಗಿದೆ, ದಲಿತರಿಗೆ ಕೊಡಬೇಕು, ಮುಸಲ್ಮಾನರು ಕೊಡಬೇಕು ಅಂತ. ಕನಿಷ್ಠ ಪಕ್ಷ ಏನು ಅನ್ಕೊಂಡೆ ಅಂದರೆ, DCM 2 ಸಮುದಾಯಗಳು ಕೂಡ ಏನು ಮತ ಅಂದರೆ 50% ಆಫ್ ದಿ ಏನು ಇವತ್ತು ವೋಟರ್ಸ್ ದಲಿತ ಮುಸಲ್ಮಾನರು ಕೊಟ್ಟರೆ, ಕನಿಷ್ಠ ಪಕ್ಷ ಒಬ್ಬರು ಮುಸಲ್ಮಾನರನ್ನ DCM ಮಾಡ್ತಾರೆ, ಒಬ್ಬರು ದಲಿತರನ್ನ DCM ಮಾಡ್ತಾರೆ. ಆದರೆ ಇವತ್ತು ನೋಡಿದರೆ ಮುಸಲ್ಮಾನರಿಗೆ ಕೊಟ್ಟಂತ ಕ್ಯಾಬಿನೆಟ್ ಮಿನಿಸ್ಟರ್ 2 ಮಿನಿಸ್ಟ್ರಿ ಇವರು ಕೊಟ್ಟಿದ್ದಾರೆ. 27% ವೋಟ್ ಆಗ್ತಂಥ ಸಮುದಾಯಕ್ಕೆ, 40% ವೋಟ್ ಆಗ್ತಂಥ ಸಮುದಾಯಕ್ಕೆ 8-10 ಕ್ಯಾಬಿನೆಟ್, ಇವ್ರಿಗೆ 2. ಆ ಕ್ಯಾಬಿನೆಟ್ ಕೂಡ ಏನು ಸರ್, ಆ ಕ್ಯಾಬಿನೆಟ್ ಪೋರ್ಟ್ಫೋಲಿಯೋನು ನೋಡಿದರೆ ಬಿಡಿ, ಮೈನಾರಿಟಿ ವಕ್ಫ್ ಅನ್ನೋದು ಅವ್ರಿಗೆ ಕೊಡುವಂಥದ್ದು. ವಸತಿ ಒಂದು ಕೊಟ್ಟಿದ್ದಾರೆ ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರಿಗೆ, ಅದು ಬಿಟ್ಟರೆ ರಹೀಮ್ ಖಾನ್ ಅವ್ರಿಗೆ ಪೌರಾಡಳಿತ ಅಂದು ಕೊಟ್ಟಿದ್ದಾರೆ, ಹಜ್ ಕೊಟ್ಟಿದ್ದಾರೆ. ಅಂದರೆ ಅಟ್ಲೀಸ್ಟ್ ಇವರು ಕನಿಷ್ಠ ಪಕ್ಷ ಈ ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಮುದಾಯಗಳಿಂದನೇ ವಿಜಯ ಗಳಿಸಿದ್ದಾರೆ ಅಂತಂದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಖಂಡಿತ ನಿಮಗೆ ಅದು ಸಿಕ್ಕಿದಂಥ ಸಂದರ್ಭ ಆ ಸಮುದಾಯಗಳನ್ನ ರೆಕಗ್ನಿಷನ್ ಮಾಡಿ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ಈಗ ನೆಕ್ಸ್ಟ್ MP ಎಲೆಕ್ಷನ್ ಬರೋವರೆಗೂ ಕೂಡ ನೀವು 2B ರಿಸ್ಟೋರ್ ಕೇಳಬೇಡಿ, ಟಿಪ್ಪು ಯೂನಿವರ್ಸಿಟಿ ಕೇಳಬೇಡಿ, ಈ ತರದ್ದು ಕೂಗುಗಳು ಅವ್ರ ಮೇಲೆ ಹೇರ್ಲಾಗ್ತಾ ಇದೆ. ಯಾರು ನೀವು ಕೇಳ್ಬೇಡಿ ಎಲೆಕ್ಷನ್ ಬರೋ ನೆಕ್ಸ್ಟ್ ಅಂತ, ಮತ್ತೆ ಅದಾದ್ಮೇಲೆ ಇನ್ನೊಂದು ಎಲೆಕ್ಷನ್ ಯಾವ್ದು ಇರುತ್ತೆ, ಹಂಗಾರೆ ಏನು ಕೇಳೋದೇ ಬೇಡವಾ, ಏನು ತಗೊಳ್ಳೋದೇ ಬೇಡವಾ ಸರ್? ಅದೆಲ್ಲ ಒಂದು ರೀತಿಯಾದಂತಹ ಏನು ಮಾತುಕತೆ ಇದೆಲ್ಲ, ಈ ಸಮುದಾಯಗಳ ಹಿತಾಸಕ್ತಿಗಳ ಕಾಳಜಿ ಇರುವಂಥದ್ದಲ್ಲ. ಕಾಳಜಿ ಇರಬೇಕಾಗಿದೆ ಏನಂತಂದ್ರೆ, ಈ ಶೋಷಿತ ಸಮುದಾಯ, ಯಾವುದೇ ಸಮುದಾಯ ಇರಲಿ, ಶೋಷಿತ ಸಮುದಾಯಗಳನ್ನು ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮೇಲೆತ್ತುವಂಥ ಒಂದು ಕಾರ್ಯಕ್ರಮಗಳಾಗಬೇಕು. ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಮತ್ತು ಶೈಕ್ಷಣಿಕವಾಗಿ 2B ರಿಸರ್ವೇಷನ್ ಅನ್ನೋದು ಅದು ರೆಸ್ಟೋರ್ ಮಾಡೋ. 2B ರಿಸರ್ವೇಷನ್ ಮಾತ್ರ ಅಲ್ಲ, ಇನ್ನೊಂದೇನಂತ ಹೇಳಿದ್ರೆ ಇವರು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ಅಂದರೆ ಇದು 75% ಮಾಡ್ತೀವಿ, ರಿಸರ್ವೇಷನ್ನ 75% ಮಾಡ್ತೀವಿ ಅಂತ. ನಾವು ಕೇಳೋದಿಷ್ಟೇ, ಏನು ಈ ಮುಂದಿನ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡಬೇಕು ಅಂತ ರಂಗನಾಥ್ ಮಿಶ್ರಾ ಕಮಿಷನ್ ಹೇಳಿದೆಯಲ್ಲ ಸರ್, ಏನು ರಂಗನಾಥ್ ಮಿಶ್ರಾ ಕಮಿಷನ್ ಹೇಳಿದೆ, ಅಲ್ಪಸಂಖ್ಯಾತ ಇದನ್ನ ಬೇಸಾಗಿಟ್ಕೊಂಡು, ಯಾಕಂದ್ರೆ ವೈಜ್ಞಾನಿಕವಾದಂಥ ವರದಿ ಇದೆ, ನಿಮ್ಮ ಸರ್ಕಾರನೇ ಮಾಡಿದ್ದು, ಇದನ್ನ ಇಟ್ಕೊಂಡು ಇಂಪ್ಲಿಮೆಂಟೇಷನ್ ಮಾಡಿ ಅಂತ ಹೇಳಬೇಕಾಗುತ್ತೆ ನಾವು. ಮತ್ತು ಇನ್ನೊಂದು ನಾವು ಸ್ಪಷ್ಟಪಡಿಸ್ಬೇಕಾಗ್ತದೆ ಸರ್, ಏನಂತಂದರೆ ಭಾಳ ದೊಡ್ಡ ಚರ್ಚೆಯಲ್ಲಿರುವಂಥದ್ದು ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳು, ಮಹಿಳೆಯರಿಗೆ 2,000 ರೂಪಾಯಿ, ಆಮೇಲೆ 10 kg ಅಕ್ಕಿ, ಉಚಿತ ಬಸ್ ಪ್ರಯಾಣ, ಆಮೇಲೆ ಕರೆಂಟು, ಇದೆಲ್ಲ ವಿಚಾರಗಳು ಬಂದಿದೆಯಲ್ಲ, ಇದನ್ನು ನಾವು ಭಾಳ ಜವಾಬ್ದಾರಿಯಿಂದ ನೋಡಬೇಕಾಗ್ತದೆ. ಯಾಕೆಂದರೆ ಕೊಟ್ಟರು ವಿರೋಧ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಹೆಂಗಿದೆ. ಅಗತ್ಯವಾಗಿ ಇವತ್ತು ಹಸ್ದವ್ರಿಗೆ ಅನ್ನ ಕೊಡಬೇಕಾಗಿರೋಂಥ ಕೆಲಸ ಇದೆ, ಅದು ಸರ್ಕಾರ ಮಾಡಿದೆ. ಆದರೆ ಇದನ್ನು ಹೀಗೆ ಶಾಶ್ವತವಾಗಿ ಮುಂದುವರಿಸಬೇಕಾ, ಅಥವಾ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕಾ? ಈ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಜವಾಬ್ದಾರಿ ಮತ್ತು ನಮ್ಮ ಕಾರ್ಯಕರ್ತರು ಏನು ಮಾಡಬೇಕು ಅಂತ ಕೂಡ ತುಂಬ ಮುಖ್ಯ ಆಗ್ತದೆ. ಇವಾಗ ಏನು ಈ ಒಂದು ಗ್ಯಾರಂಟಿಗಳನ್ನು ಇವರು ಘೋಷಣೆ ಮಾಡಿದರೆ ನಾವು ಅದನ್ನು ಸ್ವಾಗತ ಮಾಡೋಣ. ತಾತ್ಕಾಲಿಕವಾದಂಥ ಒಂದು ಕುಟುಂಬಗಳಿಗೆ ಸಹಾಯ ಆಗ್ತದೆ.
ಕುಟುಂಬಗಳಿಗೆ ಒಂದು ಸಹಾಯ ಆಗ್ತದೆ. ಅದು ಅಗತ್ಯವಾಗಿ ಬೇಕೇ ಬೇಕಾಗಿರುವಂಥ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವದ ಸರ್ಕಾರ ಮಾಡಿಬಿಟ್ಟು ಹೊರಟೋಗಿದೆ, ಅಧ್ವಾನ ಮಾಡಿದೆ. ಈಗ ಬೇಕು ಅವರಿಗೆ, ಬಟ್ ಎಷ್ಟು ವರ್ಷ? ಅದಕ್ಕೆ ನಾನು ಹೇಳುತ್ತದ್ದು, ರಾಜಕೀಯ ಪಕ್ಷಗಳು ಯಾವತ್ತೂ ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡಬೇಕಾಗ್ತದೆ, ದೂರದೃಷ್ಟಿ ಇರಬೇಕಾಗ್ತದೆ, ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡಬೇಕಾಗ್ತದೆ. ಅದನ್ನು ಸೃಷ್ಟಿ ಮಾಡಿ, ಉದಾಹರಣೆಗೆ ಈಗ ನಿರುದ್ಯೋಗಿಗಳಿಗೆ ಇವರು 3,000 ರೂಪಾಯಿ ಕೊಡ್ತೀವಿ ಅಥವಾ 1,500 ಡಿಪ್ಲೊಮಾದವ್ರು 1 ವರ್ಷ. ಕನ್ಸ್ಟ್ರಕ್ಟಿವ್ ಏನು ಅಂತ ನಮ್ಮನ್ನು ಕೇಳಿದ್ರೆ ಅಂಬಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ 2.5 ಲಕ್ಷದಷ್ಟಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ನೀವು 2.5 ಲಕ್ಷ ಹುದ್ದೆಗಳನ್ನು ನೀವು ಸೃಷ್ಟಿ ಮಾಡಿದರೆ 2.5 ಲಕ್ಷ ಕುಟುಂಬಗಳಿಗೆ ಒಳ್ಳೆಯದಾಗ್ತದೆ. ಒಂದು. ಮತ್ತು ಖಾಸಗಿ ವಲಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕದವರಿಗೆ ಹೆಚ್ಚು, ನೀವು ಖಾಸಗಿ ವಲಯದಲ್ಲಿ ನೋಡಿದ್ರೆ ಕರ್ನಾಟಕದವರಿಗೆ ಪ್ರಾತಿನಿಧ್ಯ ಸಿಗ್ತಿಲ್ಲ. ನಮ್ಮ ರಾಜ್ಯದ್ದು ಎಲ್ಲಾ ಸೌಲಭ್ಯಗಳನ್ನು ಪಡ್ಕೊಳ್ತಾರೆ, ಅದು ಸಿಗ್ತಾ ಇಲ್ಲ. ಖಾಸಗಿ ವಲಯದಲ್ಲಿ ಮೀಸಲಾತಿ ಮಾಡಿ, ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡುವಂಥ ಕೆಲಸ ಮಾಡಿ. ಈ ರೀತಿ ಕನ್ಸ್ಟ್ರಕ್ಟಿವ್ ಆದಂತಹ ಕೆಲಸಗಳನ್ನು ಮಾಡಬೇಕಾಗ್ತದೆ. ಮತ್ತೊಂದು ಏನಂತಂದ್ರೆ, ವಿಶೇಷವಾಗಿ ಇಲ್ಲಿ ಹೇಳಲೇಬೇಕಾಗಿರೋಂಥ ವಿಚಾರ ಅಂತಂದ್ರೆ, ನೀವು ನೋಡಿರ್ಬೋದು, ಯಾವ್ದಾದ್ರು ಮಹಿಳೆಯರ ಬಗ್ಗೆ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಹೇಳ್ತಾರೆ, ಇದನ್ನೆಲ್ಲ ಮಾಡೋದಕ್ಕಿಂತ ಆಸ್ಪತ್ರೆ ಈಗ ನಮ್ಮ ಜನಮಾನಸದ ಹೆಚ್ಚು ಹಣ ಖರ್ಚಾಗ್ತಾ ಇರುವಂಥದ್ದು. ನೀವು ಈಗ ನಮ್ಮ ಫ್ಯಾಮಿಲಿಯಲ್ಲೇ ನೀವು ನೋಡ್ಕೊಂಡ್ರೆ, ನಾವು ನೋಡ್ಕೊಂಡ್ರೆ ನಮಗೆ ಅತಿ ಹೆಚ್ಚು ದುಡ್ಡು ಖರ್ಚಾಗ್ತಾ ಇರುವಂಥದ್ದು 2 ಒಂದು ಆರೋಗ್ಯ, 2ನೇದು ಶಿಕ್ಷಣ. ಈ ಶಿಕ್ಷಣದ ಖಾಸಗೀಕರಣದಿಂದ ಇದೆಯಲ್ಲ, ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ. ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ. 2ನೇದು ಸರ್ಕಾರಿ ಶಾಲೆಗಳ ಗುಣಮಟ್ಟ ಏನಿದೆ ಅದು ಹೋಗ್ತಾ ಇದೆ. ಹಾಗಾಗಿ ಕಳಿಸ್ಲಿಕ್ಕೆ ಒಂದು ರೀತಿಯಂತ ಈ ರೀತಿ ಇದೆ. ಅಂದ್ರೆ ಎಲ್ರಿಗೂ ನಮ್ಗೆ ಸಂವಿಧಾನಬದ್ಧವಾದಂತ ಹೇಳಿದಂತಹ ಉಚಿತವಾದಂಥ ಶಿಕ್ಷಣ ಸಿಗುವಂಥ ಒಂದು ಕೆಲಸ ಆಗಬೇಕು, ಮತ್ತೆ ಉಚಿತ ಆರೋಗ್ಯ ಸಿಗುವಂಥ ಒಂದು ಕೆಲಸ ಆಗಬೇಕು. ಶಿಕ್ಷಣದ ಬಗ್ಗೆ ಬಂದಾಗ ಅಡ್ಮಿಷನ್ ಪೀರಿಯಡ್ ಶುರುವಾಗುತ್ತೆ. ಈಗ ಅಡ್ಮಿಷನ್ ಪೀರಿಯಡ್ ಶುರುವಾಗುತ್ತೆ, ನೀವು ಪ್ರತಿ ಸರಿ ನೋಡಿದ್ರು ಅಡ್ಮಿಷನ್ ಪೀರಿಯಡ್ ಶುರುವಾಯಿತು ಅಂತಂದರೆ ಎಲ್ಲರ ಮನೆಯಲ್ಲಿರುವಂತಹ ಒಂದು ಸಣ್ಣ ಉಂಗುರದಿಂದ ಹಿಡಿದು ಮೂಗ್ಬಟ್ಟಿಂದ ಹಿಡಿದು ಒಂದು ಚೈನಿಂದ ಕೂಡ ಎಲ್ಲ ಒತ್ತೆ ಇಡಕ್ಕೆ ಹೋಗ್ತಾರೆ ದುಡ್ಡು. ಯಾಕಂದ್ರೆ ಮಕ್ಕಳು ಎಜುಕೇಷನ್ ಅದನ್ನು ಫ್ರೀ ಮಾಡಿದ್ದಿದ್ರೆ ಅದಕ್ಕಿಂತ ದೊಡ್ಡ ಉಪಕಾರ ಇನ್ನೊಂದಿಲ್ಲ. ಮತ್ತು 2ನೇದು ಹೆಲ್ತು. ಯಾರ ಮನೆಗಾದರೂ ಕೂಡ ಒಂದು ಸಣ್ಣ ಕಿಡ್ನಿ ಪ್ರಾಬ್ಲಮ್ ಏನಾದ್ರು ಶುರುವಾಯಿತು ಅಂದರೆ ಅವ್ರ ಕುಟುಂಬ ಹಾಳಾಗೋಯ್ತು ಅಂತಲೇ ಅರ್ಥ. ಮುಗೀತು ಅವ್ರದ್ದು, ಶಾಶ್ವತವಾಗಿ ಅವ್ನ ಮೇಂಟೈನ್ ಮಾಡಿದ್ರಲ್ಲ ಇವ್ರ ಕುಟುಂಬಗಳು ಸರ್ವನಾಶ ಆಗ್ಬಿಡ್ತದೆ. ಸರ್, ಕರ್ನಾಟಕದ್ದೇ ನಾವು ತಗೊಂಡ್ರೆ ಇವತ್ತು ಅತಿ ದೊಡ್ಡ ಹಣ ಖರ್ಚಾಗುವಂಥದ್ದು, ನೀವು ಕಿಡ್ನಿದು ಹೇಳಿದ್ರಿ, ಹೃದ್ರೋಗ. ಹೌದು, ಹೃದ್ರೋಗ. ಈಗ ಒಂದು ಸ್ಟಂಟ್ ಹಾಕಬೇಕು ಅಂತಂದ್ರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ 2 ಲಕ್ಷದ ಮೇಲೆ, ಓಪನ್ ಹಾರ್ಟ್ ಸರ್ಜರಿ ಅಂತಂದ್ರೆ ಇನ್ನೂ ಇದೆ. ಈ ಹೃದ್ರೋಗ ಇವತ್ತು ಅತಿ ಹೆಚ್ಚು ಜನ ಹೃದ್ರೋಗಕ್ಕೆ ಆದರೆ ಹೃದ್ರೋಗದ ಆಸ್ಪತ್ರೆಗಳು ಎಷ್ಟಿದೆ ಸರ್ಕಾರದ ಮಟ್ಟದ್ದು? ಸೆಮಿ ಅಂತ ಹೇಳ್ಕೊಂಡು ಈಗ ಜಯದೇವ ಇದೆ, ಮೈಸೂರು ಒಂದು ಜಯದೇವ್ ಬಿಟ್ಟರೆ ಇಡೀ ಕರ್ನಾಟಕದ 7 ಕೋಟಿ ಜನರಿಗೆ 2 ಹಾಸ್ಪಿಟಲ್ ಸಾಕಾ? ಅಂದ್ರೆ ಇಂಥ ವಿಚಾರಗಳು. ಇನ್ನು ನೀವು ಫೀಸ್ ಬಗ್ಗೆ ಮಾತಾಡ್ತಾ ಇದ್ರಿ ಸರ್, ಖಾಸಗಿ ಸ್ಕೂಲ್ದು ಫೀಸ್ ಬಗ್ಗೆ ಮಾತಾಡ್ತಿದ್ರಿ. ಹಲವಾರು ಹೈಕೋರ್ಟ್ನ ಮತ್ತು ಕೋರ್ಟ್ಗಳ ಡೈರೆಕ್ಷನ್ಸ್ ಇದೆ. ಖಾಸಗಿ ಶಾಲೆಗಳಲ್ಲಿ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ಅಂತ. ಅಂದರೆ ಆ ಶಾಲೆಯ ಒಟ್ಟು ಖರ್ಚಿದೆ ಸರ್, ಅಡ್ಮಿನಿಸ್ಟ್ರೇಷನ್ ಖರ್ಚು ಇರ್ಬೋದು, ಶಿಕ್ಷಕರ ಸಂಬಳ ಇರ್ಬೋದು, ಅಲ್ಲಿನ ಒಟ್ಟು ಖರ್ಚು, ಆ ಒಟ್ಟು ಖರ್ಚಿಗೆ 10% ಲಾಭ ತಗೊಂಡು ಅದನ್ನ ಡಿವೈಡ್ ಮಾಡಿ ಸ್ಟೂಡೆಂಟ್ಗೆ ಮಾಡಬೇಕು. ಮತ್ತು ಅದು BU ಆಫೀಸಲ್ಲಿ ನೋಟಿಸ್ ಹಾಕಬೇಕು, ಸ್ಕೂಲಲ್ಲಿ ನೋಟಿಸ್ ಹಾಕಬೇಕು. ಯಾರು ಹಾಕ್ತಿದ್ದಾರೆ? ಸರ್ಕಾರ ಇಂತಹ ಕೆಲಸಗಳನ್ನಾಗಿರ್ತದೆ ಮಾಡಬೇಕಾಗುತ್ತೆ. ಹಿಂದೆ ಹೆಲ್ತ್ ಮಿನಿಸ್ಟರ್ ಆಗಿದ್ದ ರಮೇಶ್ ಕುಮಾರ್ ಅವರು, ನಾನು ಎಲ್ಲ ಹೆಲ್ತ್ ಇನ್ಸ್ಟಿಟ್ಯೂಷನ್ಗಳ ಮೇಲೆ ಕಂಟ್ರೋಲ್ ತರ್ತೀನಿ ರೇಟ್ ಅಂತಂದು, ಸುದ್ದಿಲ್ದಂಗೆ ಆಗೋಯ್ತು. ಸೊ ಈ ಥರದ್ದೆಲ್ಲ ಕೆಲಸಗಳಾಗಬೇಕಾಗಿರೋಂಥದ್ದು. ನಾನು ಈಗ 10 kg ಅಕ್ಕಿ ಕೊಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದ್ರು. ಹಿಂದೆ ಇದ್ದಂತಹ ಸಿದ್ದರಾಮಯ್ಯ ಸರ್ಕಾರ 5 kg ಅನೌನ್ಸ್ ಮಾಡಿದ್ರು. ಜನ ಎಲ್ಲ ಸಂತೋಷಪಟ್ಟರು, ನಾವು ಸಂತೋಷಪಟ್ವಿ. ಆದ್ರೆ ಅವ್ರ ಆಡಳಿತ ಹೋಗ್ತಿದ್ದಂಗೆ 5 kg ಹೋಯ್ತು, ಇಂದಿರಾ ಕ್ಯಾಂಟೀನ್ ಹೋಯ್ತು. ಈಗ ಇವ್ರು ಬಂದರು 10 kg ಕೊಡ್ತಾ ಇದ್ದಾರೆ, ಮತ್ತೆ ಇವ್ರ ಆಡಳಿತ ಹೋದ್ಮೇಲೆ 10 kg ಹೋಗುತ್ತೆ, ಇಂದಿರಾ ಕ್ಯಾಂಟೀನ್. ಮತ್ತು ನೆಕ್ಸ್ಟ್ ಏನು? ಒಂದು ಶಾಶ್ವತ ಪರಿಹಾರವನ್ನು ಕೊಡಿಸೋ ನಿಟ್ಟಿನಲ್ಲಿ ನಾವು ಈಗ ಬಹುಶಃ ನನಗನ್ಸುತ್ತೆ, ನಾವೀಗ ಈ 14 ವರ್ಷ ಕಳೆದು 15ನೇ ವರ್ಷಕ್ಕೆ ನಮ್ಮ ಪಕ್ಷದ ಹುಟ್ಟುಹಬ್ಬ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಾವೀಗ ಭಾಳ ಎಚ್ಚರಿಕೆಯಿಂದ, ಭಾಳ ಜವಾಬ್ದಾರಿಯಿಂದ ಈ ಥರದ ಒಂದು ಭೂಮಿ ಹಂಚಿ ಅನ್ನುವಂಥ ವಿಚಾರ, ಆಮೇಲೆ ಉದ್ಯೋಗ, ನೀವು ಹೇಳ್ದಾಗಲೇ ಉದ್ಯೋಗಗಳನ್ನು ಶಾಶ್ವತವಾಗಿ ಕೊಡಿ ಅಂತ, ಮಿನಿಮಮ್ ವೇಜಸ್ ಕೊಡಿ ಅನ್ನುವಂಥದ್ದು, 75% ರೈಸ್ ಮಾಡಿ ಅನ್ನುವಂಥದ್ದು, ಮತ್ತು ಏನು ಇವಾಗ ಹೋಗಿದೆ 2B ರಿಸರ್ವೇಷನ್ ಅನ್ನು ರಿಸ್ಟೋರ್ ಮಾಡಿ ಅನ್ನುವಂಥದ್ದು, ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಿ ಅನ್ನೋದು, ರಾಜೇಂದ್ರ ಸಾಚಾರ್ ವರದಿ ಮತ್ತು ರಂಗನಾಥ್ ಮಿಶ್ರಾ ವರದಿ, ಇವೆಲ್ಲ ತರುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಭಾಳಷ್ಟು ತೊಡಗಿಸ್ಕೋಬೇಕು ಅಂತ ಒಂದು ನನ್ನ ಅಭಿಪ್ರಾಯ ಅನ್ಸುತ್ತೆ ನಮ್ಮ ಕಾರ್ಯಕರ್ತರಿಗೆ. ಇದನ್ನು ನಮ್ಮ ಕಾರ್ಯಕರ್ತರು, ನಾಯಕರು ಮತ್ತು ಹಿತೈಷಿಗಳು ಎಲ್ರಿಗೂ ಕೂಡ ಸರ್ಕಾರ ಕೂಡ ಇದನ್ನು ಗಮನ ಹರಿಸಬೇಕು.
ಭೂಮಿ ವಿಚಾರ ಮಾತಾಡಿದ್ರಿ, ವಸತಿ ವಿಚಾರ ಮಾತಾಡಿದ್ರಿ. ಸರ್ ವಸತಿಹೀನರು ತುಂಬ ಇದ್ದಾರೆ ಸರ್. ಮತ್ತು ಭೂಮಿ ವಿಚಾರದಲ್ಲಿ ಸರ್ ನಮಗೆ ಅಂಕಿಅಂಶ ಕೊಡಲಿ ಇವರು ಸರ್ಕಾರಗಳು, ಎಷ್ಟು ಜನಕ್ಕೆ ಒಂದು ವರ್ಷದಲ್ಲಿ ಎಷ್ಟು ಜನಕ್ಕೆ ಇವ್ರು ಭೂಮಿ ಕೊಡ್ತಾರೆ ಅಂತಂದ್ರೆ ರೈತರಿಗೆ ಇಲ್ಲ ಸರ್. ಇದರಲ್ಲಿ ಬಹಳ ಮುಖ್ಯವಾಗಿ ದೊಡ್ಡ ಸಮಸ್ಯೆ ಇರುವಂಥದ್ದು ಅಕ್ರಮ ಸಕ್ರಮದ್ದು ಸರ್. ಮನೆಗಳನ್ನು ನಿರ್ಮಿಸಿಕೊಂಡು ಸಣ್ಣ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ಬಡವರು ಕೂಲಿ ಕಾರ್ಮಿಕರಿದ್ದಾರೆ. ಎರಡನೇದು ಕೃಷಿ ಮಾಡ್ತಾ ಇದ್ದಾರೆ ಭೂಮಿಗಳನ್ನು ಇದು ಮಾಡಿಕೊಂಡು. ಸರ್ಕಾರ ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸ್ಕೊಳ್ಬೇಕಾಗ್ತದೆ. ಎಲ್ಲ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ಇದಕ್ಕೆ ಒತ್ತಡ ಇರಬೇಕಾಗ್ತದೆ. ಉಳುವವನಿಗೆ ಭೂಮಿ ಅಂತ ಏನು ಮಾಡಿದ್ರಿ, ಯಾರು ಕೃಷಿ ಮಾಡ್ತಾ ಇದ್ದಾರೆ ಅದು ಕನಿಷ್ಠ ನೀವು ಆ ಭೂಮಿ 5 ಎಕರೆ ಒಳಗಡೆ ಕೊಡಿ, ಶ್ರೀಮಂತರಿಗೆ ಕೊಡಿ ಅಂತ ಹೇಳ್ತಾರಲ್ಲ, ಅಥವಾ ಲ್ಯಾಂಡ್ ಮಾಫಿಯಾದವ್ರಿಗೆ ಕೊಡಿ ಅಂತ ಹೇಳ್ತಾರಲ್ಲ. ಯಾರು ನಿಜವಾಗ್ಲೂ ಆ ಭೂಮಿಗಳಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ನೋಡ್ತಿದ್ದಾರೆ ಅವರಿಗೆ ಅದನ್ನು ರೆಕಾರ್ಡ್ ಮಾಡಿಕೊಡಿ, ಅವ್ರಿಗೆ ಅವ್ರ ಹೆಸರಿಗೆ ಮಾಡಿಕೊಡಿ. ಈಗೇನಾಗ್ತಾ ಇದೆ, ಅದಕ್ಕೆ ಅದು ರೆಕಾರ್ಡ್ ಇಲ್ಲದೆ ಇರೋ ಕಾರಣ ಲೋನ್ ತೊಗೊಳಂಗಿಲ್ಲ, ಅಕ್ರಮ ಸಕ್ರಮ ಮಾಡಿ ಈ ವಿಚಾರಗಳು. ಅಂದರೆ ಅದನ್ನ ನಾನು ಹೇಳೋದು, ಶಿಕ್ಷಣ ಸರ್ಕಾರ ಮಾಡಬೇಕಾಗಿರೋದು ಶಿಕ್ಷಣ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ, ಅದೇ ರೀತಿ ವಸತಿ ವಿಚಾರದಲ್ಲಿ. ಈ ವಿಚಾರದಲ್ಲಿ ಸರ್ಕಾರಗಳು ಅತಿ ಹೆಚ್ಚು ಮುತುವರ್ಜಿ ಅಂದರೆ ಅದನ್ನೇ ನಾನು ಹೇಳ್ತಾ ಇದ್ದೆ. ಈ ರೀತಿ ಫ್ರೀ ಬೀಸ್ ಅಂತ ದೊಡ್ಡ ಲಾಂಗ್ ಟೈಮ್ವರೆಗೂ ನೀವು ತಗೊಳಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಕನ್ಸ್ಟ್ರಕ್ಟಿವ್ ಪ್ರೊಡಕ್ಟಿವ್ ಆದಂಥ, ಅಂದರೆ ಪ್ರತಿಯೊಬ್ಬ ಕುಟುಂಬದ ಏನು ವರಮಾನ ಇದೆಯಲ್ಲ, ಆ ವರಮಾನ ಜಾಸ್ತಿ ಆಗುವಂತಹ ಕೆಲಸ ಗಂಭೀರವಾಗಿ ಮಾಡಬೇಕಾಗ್ತದೆ. ನಮ್ಮ ಯೋಚನೆಗಳೇನಿದಾವಲ್ಲ, ಬಹುಶಃ ನನಗನ್ಸುತ್ತೆ ಈಗ ಯಾರು ವಿಧಾನಸೌಧಕ್ಕೆ ಹೋಗಿದಾರಲ್ಲ, ಯಾವ ವಿರೋಧ ಪಕ್ಷಗಳು ಕೂಡ ಬಹುಶಃ ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಅಂದ್ಕೊಂಡಿದ್ರು. ನನ್ನ ಆಸೆ ಏನು ಅಂದರೆ, ನಾವ್ಯಾರಾದರೂ ಬಹುಶಃ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಳಗಡೆ ಹೋಗಿದ್ದಿದ್ರೆ ಈ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ನಾವು ವಿಧಾನಸೌಧದಲ್ಲಿ ಭಾಳ ದೊಡ್ಡ ಧ್ವನಿನಲ್ಲಿ ತೆಗಿಬಹುದಿತ್ತು. ಅದೊಂದು ಅವಕಾಶ ಮುಂದಿನ ದಿವಸಗಳಲ್ಲಿ ಅದು ಸಿಗುತ್ತೆ ನಮಗೆ. ನನಗೆ ಒಂದು ವಿಷಾದ ಅಂತ ಹೇಳೋದು ಬೇಸರ ಅಂತ ಹೇಳೋದು, ನಾವು ಏನು ಕೇಳಿದ್ವಿ ಜನದ ಹತ್ರ, ನಾವೇನು 224 ಕಡೆ ಕಂಟೆಸ್ಟ್ ಮಾಡಿಲ್ಲ, 16 ಕಡೆ ಕಂಟೆಸ್ಟ್ ಮಾಡಿದ್ವಿ. ನಾವು ಕೇಳಿದಷ್ಟು ಒಂದು 3-4 MLA ಸರ್ಕಾರ, ಜಾತ್ಯತೀತ ಸರ್ಕಾರ ಬರಲಿ, ನಮ್ದು ಉದ್ದೇಶ ಅದೇ. ನಾವು ಅದಕ್ಕೆ ಬೆಂಬಲ, ಅದ್ರ ಕೋಮುವಾದಿ ಸರ್ಕಾರ ಇಲ್ಲದೆ ಹೋಗ್ಬೇಕು ಅನ್ನೋದು ನಮ್ದು ಇತ್ತು. ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ. ಒಂದು ವಿರೋಧ ಪಕ್ಷವಾಗಿ ಕಳೆದ 5 ವರ್ಷದಲ್ಲಿ ಅಭಿಮಾನದಿಂದ ಹೇಳ್ಕೊಳ್ತೀನಿ, ಕಾಂಗ್ರೆಸ್ಗಿಂತ ಹೆಚ್ಚು ಬಿಜೆಪಿ ವಿರುದ್ಧ ಹೋರಾಟವನ್ನು ನಾವು ಮಾಡಿದ್ವಿ. ದಿಟ್ಟ ನಿಲುವನ್ನು ನಾವು ತೆಗೆದುಕೊಂಡಿದ್ವಿ. ಬಿಜೆಪಿ ಸರ್ಕಾರ ತೊಲಗಬೇಕಾಗಿತ್ತು. ಪರ್ಯಾಯ ಧ್ವನಿ ಇಟ್ಕೊಳ್ತೀವಿ, ಹೋರಾಟದ ಧ್ವನಿ, ಜನರ ಜ್ವಲಂತ ಸಮಸ್ಯೆಗಳನ್ನು ವಿಧಾನಸಭೆಯಲ್ಲಿ ಎತ್ತುವಂತ ಒಂದು 3-4 MLAಗಳನ್ನು ಕಳಿಸ್ಕೊಡಿ ಅಂತ ಹೇಳಿ ಜನರ ಹತ್ರ ಬೇಡಿದ್ವಿ, ಕಾಡಿದ್ವಿ, ಹೋರಾಟವನ್ನು ಮಾಡಿದ್ವಿ, ಎಲ್ಲವನ್ನು ಮಾಡಿದ್ವಿ. ಜನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅನ್ನೋಂಥದ್ದು. ಈಗ 130 ದಿವಸ ಆಯಿತು PTCL ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಅಂತ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಕೂತಿದ್ದಾರೆ. PTCL ಕಾಯ್ದೆ ತಿದ್ದುಪಡಿ ಮಾಡ್ತು ಅಂತಂದ್ರೆ ಈ ನಾಡಿನ ಶೋಷಿತ ಸಮುದಾಯಕ್ಕೆ ಭೂಮಿ ಹಕ್ಕು ಮತ್ತೆ ವಾಪಸ್ ದಕ್ಕುವಂಥದ್ದು ಬರ್ತದೆ. ಆದರೆ ಅದ್ರ ಬಗ್ಗೆ ಯಾರು ಮಾತೇ ಆಡ್ತಾ ಇಲ್ಲ. ಅದು ಅಲ್ವೇ ಅಲ್ಲ. ಈಗೇನು 10 kg ಅಕ್ಕಿ 2,000 ರೂಪಾಯಿ ದುಡ್ಡು ಇದ್ರ ಮೇಲೆ ಜನ ಮರಳೋಗ್ಬಿಟ್ಟಿದ್ದಾರೆ ಹೊರತು ಭೂಮಿ ಹಕ್ಕು ಒಡೆತನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇದು ಯೋಚನೆ ಮಾಡ್ತಾ ಇಲ್ಲ. ಮತ್ತು 75% ರಿಸರ್ವೇಷನ್, ಅದ್ರ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಹೆಂಗೋ ಫ್ರೀ ಬಸ್ ಕೊಟ್ರಲ್ಲ ಸಾಕು ಅಂತ ಖುಷಿ ಆಗ್ಬಿಟ್ಟಿದ್ದಾರೆ. ನಮ್ಮ ಮುಂದೆ ಇವಾಗ ಇಷ್ಟು ಎಲ್ಲ ಚಾಲೆಂಜಿಂಗ್ಗಳು ಇದ್ದಾವೆ. ನಾವು ಖಂಡಿತ ಈ ಮುಖ್ಯವಾಗಿ ಅಂದರೆ ಶಾಶ್ವತ ಪರಿಹಾರಗಳನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ, ಆಮೇಲೆ ಮುಖ್ಯವಾಗಿ ಟಿಪ್ಪು ಜಯಂತಿ ಕೊಟ್ಟು ಈ ಜನರನ್ನ ಬೀದಿಲಿ ನಿಲ್ಲಿಸೋದಲ್ಲ, ಟಿಪ್ಪು ಯೂನಿವರ್ಸಿಟಿ ಕೊಟ್ಟು ಈ ಜನರನ್ನ ಏನೋ ಅಧಿಕಾರಸ್ಥರನ್ನಾಗಿ ಮಾಡೋದು, ವಿದ್ಯಾವಂತರಾಗಿ ಮಾಡೋ ನಿಟ್ಟಿನಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಾವು ಹೆಚ್ಚು ಕಾರ್ಯಪ್ರವೃತ್ತರಾಗ್ತೀವಿ ಅನ್ನೋದು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಅನ್ಕೋತೀನಿ ಸರ್. ನಿಜ ಸರ್, ಇವತ್ತು ಸಾಕಷ್ಟು ನಾವು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ಒಂದು 14 ವರ್ಷದ ಈ ಸಂದರ್ಭದಲ್ಲಿ ಈ ಪಕ್ಷದಲ್ಲಿ ಪ್ರಾರಂಭದಲ್ಲಿ ಇದ್ದಂತಹ ನಮ್ಮ ಸಯೀದ್ ಸಾಬ್ ಅವರು ಈ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿ ಮುನ್ನಡೆಸಿದ್ರು. ತುಂಬ ವಿಷನರಿ ಆದಂಥ ಒಬ್ಬ ಲೀಡ್ರು ಇವತ್ತು ನಮ್ಮ ನಡುವೆ ಇಲ್ಲ. ಅವ್ರನ್ನ ಇವತ್ತು ನೆನ್ಕೊಳ್ಬೇಕು. ಯಾಕಂದರೆ ಅವ್ರದ್ದು ನಿಲುವುಗಳೇನಿತ್ತು, ಅವರ ಒಂದು ದೂರದೃಷ್ಟಿ ಏನಿತ್ತು, ಅದು ತುಂಬ. ಅವರು ಏನು ಹೇಳ್ತಿದ್ರು ಅಂದರೆ, ನನಗೆ ಬೇರೆ ಏನೂ ನಿರೀಕ್ಷೆ ಇಲ್ಲ. ಈ ಒಂದು ಹೋರಾಟ ರಂಗದಲ್ಲಿ ಅವ್ರದ್ದು ಮಾತು ನೆನಪಾಗ್ತದೆ. ಅವ್ರ ಕೊನೆಯ ದಿನದಲ್ಲಿ, ಅವ್ರ ಸಾವಿನ ಕೊನೆಯ ದಿನದಲ್ಲಿ ಹೇಳಿದ್ದೆ ಒಂದೇ ಒಂದು ಮಾತು ಅಂತ ಹೇಳಿದ್ರೆ, ನನ್ನ ಕಾರ್ಯಕರ್ತರು ಸ್ವಾರ್ಥಪರರಾಗದೇ ಇದ್ರು ಸಾಕು. ಈ ಒಂದು ಮೂಮೆಂಟ್ನಲ್ಲಿ ನನ್ನ ಕಾರ್ಯಕರ್ತರೊಳಗೆ ಸ್ವಾರ್ಥ ಬರದೇ ಇದ್ದರೆ
ನನಗೆ ಅದು ನನ್ನ ಹೋರಾಟಕ್ಕೆ ಸಂದಗ್ಗೆ ನನ್ನ ಪ್ರಕಾರ ನಮ್ಮ ಪಾರ್ಟಿನಲ್ಲಿ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅನ್ನೋ ನಂಬಿಕೆ ಖಂಡಿತ ಅದರಲ್ಲಿ ಎರಡನೇ ಮಾತಿಲ್ಲ. 100%. ಆ ನಿಟ್ಟಿನಲ್ಲಿ ನಿಜಕ್ಕೂ ನಮ್ಮ ಕಾರ್ಯಕರ್ತರು ನಮ್ಮ ಹಿತೈಷಿಗಳು ನಮ್ಮ ಬೆಂಬಲಿಗರುಗಳನ್ನ ನಿಜಕ್ಕೂ ನಾವು ಧನ್ಯರು. ಇಂಥ ಕಾರ್ಯಕರ್ತರನ್ನು ಇಂಥ ಜನರನ್ನು ನಾವು ಪಡೆದಿದ್ದಕ್ಕೆ ಇನ್ನಷ್ಟು ಈ ರೀತಿಯಾದಂತಹ ಜನಪರ ಯೋಚನೆಯುಳ್ಳ ಜನರಿಗೆ ಸೇವೆ ಮಾಡಲಿಕ್ಕೆ ಇಚ್ಛೆಯುಳ್ಳ ಎಲ್ಲರೂ ಕೂಡ ಇವತ್ತಿನ ಒಂದು ಸಂದೇಶದಲ್ಲಿ ನಾನು ಹೇಳುವಂಥದ್ದು ಇಡೀ ಕರ್ನಾಟಕದ ಜನತೆಗೆ ಎಲ್ಲರೂ ಕೂಡ ಈ ಪಕ್ಷಕ್ಕೆ ಮೋಸ್ಟ್ ವೆಲ್ಕಮ್. ಅಂದರೆ ಯಾರು ಜನಪರವಾಗಿ ಚಿಂತನೆ ಮಾಡ್ತೀರಿ, ಯಾರು ಜನರ ಬಗ್ಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಿ, ಈ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಿ, ಇಲ್ಲಿ ಪ್ರಜಾತಂತ್ರ ಉಳಿಬೇಕು ಅಂತ ಅಂದ್ಕೊಳ್ತಿದ್ದೀರಿ ಅಂತ ಎಲ್ಲ ಮನಸ್ಸುಗಳು ಕೂಡ ಸೇರಿ ಬಂದು ಸೇರೋಣ, ನಾವೆಲ್ಲ ಪಕ್ಷವನ್ನು ಮುನ್ನಡೆಸೋಣ. ಇದು ಜನರ ಪಕ್ಷ, ಯಾವುದು ವಂಶವಾಹಿನಿಯ ಪಕ್ಷ ಅಲ್ಲ, ಅಥವಾ ಇಲ್ಲಿ ಸ್ವಜನ ಪಕ್ಷಪಾತವಿಲ್ಲ. ಇಲ್ಲಿ ಏನಿದ್ರು ಎಲ್ರಿಗೂ ಇರುವಂಥ ಒಂದು ಆಂತರಿಕ ವ್ಯವಸ್ಥೆ, ಅಂದರೆ ಆಂತರಿಕ ಪ್ರಜಾತಂತ್ರ ವ್ಯವಸ್ಥೆ ಇರುವಂಥ ಒಂದು ಪಕ್ಷ ಆದ ಕಾರಣ ಇದು ಎಲ್ರಿಗೂ ಅವಕಾಶಗಳಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಕೊನೆಯದಾಗಿ ನನ್ನ ಎಲ್ಲ ಕಾರ್ಯಕರ್ತರಿಗೂ ಹೇಳ್ಕೊಳ್ಳೋದೇನೆಂದರೆ, ಗಾಳಿ ಬಂದ ಕಡೆ ತೂರ್ಕೊಂಡು ಹೋಗುವಂಥದ್ದು ಸಾಧನೆ ಏನಲ್ಲ. ಸಮುದ್ರದಲ್ಲಿ ಪ್ರವಾಹ ಬರ್ತಾ ಇರುತ್ತೆ ಸರ್. ಪ್ರವಾಹ ಬರ್ತಾ ಇರುವಾಗ ಪ್ರವಾಹಕ್ಕೆ ಎದುರ್ಕೊಂಡು ಎಂತೆಂಥ ತಿಮಿಂಗಲಗಳು ಕೊಚ್ಕೊಂಡು ಹೋಗ್ಬಿಡುತ್ತೆ. ಆದರೆ ಈ ಸಣ್ಣ ಮೀನಿರುತ್ತಲ್ಲ ಒಂದು, ಅದು ಆ ಪ್ರವಾಹದ ಎದುರುಗಡೆ ಈಜಿಬಿಡುತ್ತೆ. ಆ ರೀತಿ ಗಾಳಿ ಬಂದಾಗ ತೂರ್ಕೊಳ್ಳುತ್ತೆ ಅಥವಾ ಪ್ರವಾಹ ಬಂತು, ಅಪಾಯಗಳು ಬಂತು ಅಂತ ಎದುರ್ಕೊಂಡು ಹೋಗುವಂಥ ಪಕ್ಷ ಖಂಡಿತವಾಗ್ಲೂ ನಮ್ಮದಲ್ಲ. ಆ ಪ್ರವಾಹದ ಎದುರುಗಡೆನಾದರೂ ಕೂಡ ಈಜಿ ನನ್ನ ಗುರಿಯಿಂದ ದಾಡ್ತೀನಿ ಅನ್ನೋಂಥ ಮೀನಿನ ಸಣ್ಣ ಮೀನಿನ ಪ್ರಯತ್ನ ಇದೆಯಲ್ಲ, ಅಂಥದ್ದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ನಾನಂತೂ ನಂಬ್ತೀನಿ. ಆ ಪ್ರಯತ್ನದಲ್ಲಿ ನಮ್ಮ ಜೊತೆಯಲ್ಲಿ ನೀವೆಲ್ಲ ಈಜುವಂಥ ಒಂದು ಕೆಲಸವನ್ನು ಮಾಡೋಣ, ಒಂದು ಅಪಾಯಗಳು ಎದುರಾಗಿ ನಿಂತು ಗೆಲ್ಲೋದು ಕೆಲಸವನ್ನು ಮಾಡೋಣ ಅಂತ ಕೇಳ್ಕೊಳ್ತಾ, ಮತ್ತೆ ತಮಗೆ ನಮ್ಮ ಪಕ್ಷದ 14 ವರ್ಷಗಳನ್ನು ಪೂರೈಸಿ 15 ವರ್ಷದ ಕಡೆ ಕಾಲಿಡ್ತಾ ಇರುವಂತಹ ನಮ್ಮ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳನ್ನು ತಮಗೆ ಕೋರ್ತಾ ಇದ್ದೀನಿ. ಧನ್ಯವಾದಗಳು.